ನಾವಿದ್ದಲ್ಲಿ ಜಗಳಾಗಿಲ್ಲ, ಪರನಿಂದೆ ಪರಹಿಂಸೆ ಬೇಕಾಗಿಲ್ಲ, ದೌರ್ಜನ್ಯ ತಪ್ಪಕ್ಕೆ ತುತ್ತಾದೆವು, ನಿಮ್ಮಿಂದ ಕೈ ಹಿಡಿಯ ಶಾಸಕರಾದಂತಹ ಶ್ರೀಯುತ ಕೆ ಪುಟ್ಟಸ್ವಾಮಿಗೌಡ ಸಾಹೇಬರು ವೇದಿಕೆಗೆ ಆಗಮಿಸಬೇಕು. ಚೌಧರಿ ಡಿ ಎನ್ ಮೇಡಮ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಸಂಸ್ಥಾಪಕ ನಿರ್ದೇಶಕರು ಇನ್ಸೈಡ್ಸ್ IAS ಅಕಾಡೆಮಿ ಜಿ ಬಿ ವಿನಯ್ ಕುಮಾರ್ ಸಾಹೇಬರ ವೇದಿಕೆಗೆ ಆಗಮಿಸಬೇಕು. ಮತ್ತೆ ನಮ್ಮ ಗೌರಿ ಮಿತ್ರರ ಮಾನಸಾಶ್ರಮ ಸಂಸ್ಥೆಗಳು ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಖ್ಯಾತ ವೈದ್ಯರಾದಂತಹ
ಡಾಕ್ಟರ್ ಎಚ್ ಎಸ್ ಶಶಿಧರ್ ಸಾಹೇಬರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ನಮ್ಮ ಕಲಾಭವನದ ಆಡಳಿತ ಅಧಿಕಾರಿಗಳು, ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳು, ಆ ಜನಸ್ನೇಹಿ ತಾಹಿಂದರ್ ಸಾಹೇಬರು ಅಂತ ಶ್ರೀಯುತ ಮಹೇಶ್ ಎಸ್ ಪತ್ರಿ ಸಾಹೇಬರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಶ್ರೀಮತಿ ಗೀತಾ ಡಿ ಎಂ ಪೌರಾಯುಕ್ತರು ನಗರಸಭೆ ಗೌರಿಬಿದೂರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ನಗರಸಭೆಯ ಅಧ್ಯಕ್ಷರಾದಂತಹ ಶ್ರೀಯುತ ಲಕ್ಷ್ಮೀನಾರಾಯಣ ಸರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ನಗರಸಭೆಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ಫರೀದ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಗೌರಿಬಿದೂರಿನ ಉಪವಲಯ ಅರಣ್ಯಾಧಿಕಾರಿ ಶ್ರೀಯುತ ಯಲ್ಲಪ್ಪ ಕೆರೂರವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಶ್ರೀಯುತ ಜನಾರ್ದನ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಯುವ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಮನ್ನಾರ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಶ್ರೀ ಕೇತಕಿ ಶೈಕ್ಷಣಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಮಸ್ಯೆ ಬೀದರ್ನ ಅಧ್ಯಕ್ಷರಾದ ಶ್ರೀಯುತ ಹನುಮಂತ ಬಾಜಿರವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಬಿಟ್ಟು ವಿನಂತಿಸ್ಕೊಳ್ತಾ ಇದ್ದೇನೆ. PCMC ಹಾಗೂ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದಂತಹ ಅಧ್ಯಕ್ಷರಾದಂತಹ ಶ್ರೀಯುತ ಹನುಮಂತ ರೆಡ್ಡಿ ಸರ್ ಅವರು ವೇದಿಕೆ ಆಗಮಿಸಬೇಕು. ನಮ್ಮ KP ಮುಖಂಡರಾದ ಲಕ್ಷ್ಮಣರಾವ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಈಗ ನವೀನ್ ಇನ್ಸ್ಟಿಟ್ಯೂಟ್ ನಮ್ಮ ಕನ್ನಡದ ಪ್ರಚಾರಕ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಅರುಣ್ ಕುಮಾರ್ ಅವರು JK ಘಟಕ ಅಧ್ಯಕ್ಷರು ವೇದಿಕೆಗೆ ಆಗಮಿಸಬೇಕು. ದಯವಿಟ್ಟು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಬೇಕು. ಪ್ರದೀಪ್ ಜಿಆರ್ ಅವರು JK ಘಟಕ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ನಂದೀಶ್ ಭೂಷೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಈಗ ನಾಡಗೀತೆ ನಮ್ಮ ಗೌರಿಬಿದೂರಿನ ತಂಡದಿಂದ ನಾಡಗೀತೆ ಮೂಡಿಬಂದಿದೆ. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯ, ಗಂಧದ ಚಂದದ ಹೊನ್ನಿನ ಗಣಿಯ, ರಾಘವ ಮಧುಸೂದನರ ಅವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋರುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುವಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜನನದ ಭಾರತ ಜನನಿಯ ತನುಜಾತೆ. ಶಂಕರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ಬ್ರಹ್ಮ ಷಡಕ್ಷರಿ ಪನ್ನ ಬಂಬರ ತುಮಿ ಪರಿಜನ್ನ. ಕುಮಾರ ವ್ಯಾಸರ ಮಂಗಳ ರಾಮ, ಕವಿ ಕೋಗಿಲಗಳ ಪುಣ್ಯ ರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲ ಪವೈಸರಾಡಿದ ನಾಡೆ, ಗಂಗಣ ಜಗಣರ ನೆಚ್ಚಿನ ನೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯ ವರರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಭಾರತಿಕ ಜೈನ ಉದ್ಯಾನ. ಜನಗಣ ಹೋಲುವ ದೊರೆಗಳ ಧಾಮ, ನಾಯಕ ವೈರಿಗಳ ರಾಮ. ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು. ಈಗ ಸ್ವಾಗತ ಕಾರ್ಯಕ್ರಮ ನನ್ನಿಂದಲೇ ಪ್ರಾರಂಭಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು 1 ತಾಸು ಹಿಂದೆ ನಮ್ಮ ಶಾಸಕರಾದಂತಹ ಶ್ರೀಯುತ KH ಪುಟ್ಟಸ್ವಾಮಿಗೌಡ ಸಾಹೇಬರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮೊದಲನೇ ಸಾಲಿನಲ್ಲೇ ಮಕ್ಕಳ ಮತ್ತು ಕಲಾವಿದರ ಸಾಂಸ್ಕೃತಿಕ ಕಲರವವನ್ನು, ಕನ್ನಡದ ಕಂಪನ್ನು ವೀಕ್ಷಿಸಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಶ್ರೀಮತಿ ಜ್ಯೋತಿರಿಯವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಸಂಸ್ಥಾಪಕ ನಿರ್ದೇಶಕರು ಇನ್ಸೈಟ್ಸ್ IAS ಅಕಾಡೆಮಿ GP ವಿನಯ್ ಕುಮಾರ್ ಸಾಹೇಬರ ಆಗಮಿಸ್ತಾರೆ. ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಗೌರಿಬಿದೂರಿನ ಮಾನಸಾಶ್ರಮ ಸಂಸ್ಥೆಗಳು ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಖ್ಯಾತ ವೈದ್ಯರಾದಂತಹ ಡಾಕ್ಟರ್ HS ಶಶಿಧರ್ ಸಾಹೇಬರು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ.
ಆ ಜನಸ್ನೇಹಿ ತಹಸೀಲ್ದಾರ್ ಸಾಹೇಬರು ಅಂತ ಶ್ರೀಯುತ ಮಹೇಶ್ ಎಸ್ ಪತ್ರಿ ಸಾಹೇಬರು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಶ್ರೀಮತಿ ಗೀತಾ ಡಿ.ಎಂ. ಪೌರಾಯುಕ್ತರು ನಗರಸಭೆ ಗೌರಿಬಿದೂರು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ನಗರಸಭೆಯ ಅಧ್ಯಕ್ಷರಾದಂತಹ ಶ್ರೀಯುತ ಲಕ್ಷ್ಮೀನಾರಾಯಣ ಸರ್ ಅವರು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಗರಸಭೆಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ಪುನೀತ್ ಸರ್ ಅವರ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. PCMC ಹಾಗೂ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದಂತಹ ಅಧ್ಯಕ್ಷರಾದಂತಹ ಶ್ರೀಯುತ ಹನುಮಂತ ರೆಡ್ಡಿ ಸರ್ ಅವರು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಶ್ರೀಯುತ ಜನಾರ್ದನ್ ಸರ್ ಅವರು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಯುವ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಮಂಜುನಾಥ್ ಸರ್ ಅವರು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಶ್ರೀ ಕೇತಕಿ ಶೈಕ್ಷಣಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಮಸ್ಯೆ ಬೀದರ್ನ ಅಧ್ಯಕ್ಷರಾದ ಶ್ರೀಯುತ ಹನುಮಂತರಾಜಿರವರು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಗೌರಿಬಿದೂರಿನ ಉಪವಲಯ ಅರಣ್ಯಾಧಿಕಾರಿ ಶ್ರೀಯುತ ಯಲ್ಲಪ್ಪ ಕೆರೂರವರು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ನಮ್ಮ ಕನ್ನಡದ ಬಳಸೋಕೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಕರವೇರಾಧ್ಯಕ್ಷ ಅಂತ ನಮ್ಮ ಅಶ್ವಥ್ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಶ್ರೀ ದಾನಯೋಗಿ ಸಂಗೀತ ಸಂಸ್ಕೃತಿ ಪಾಠಶಾಲೆಯವರಿಗೆ, ದಿಕ್ಷುಂಜಿ ನಾಟಕದವರಿಗೆ, ಶ್ರೀ ಸ್ಕಂದ ಕೃತಜ್ಞ ಸಂಗೀತ ಪಾಠಶಾಲೆಯವರಿಗೆ, ಶ್ರೀ ಆದರ್ಶ ಗುರು ಸಂಗೀತ ಶಾಲೆಯವರಿಗೆ, ಜಿಟಿ ರಾಜಶೇಖರ್ ಓಬೇಶ ತಂಡದವರಿಗೆ, ಶ್ರೀಮತಿ ಶೆಲ್ಲಾಕರ್ ಅವರಿಗೆ, ಶ್ರೀ ರಾಮಕೃಷ್ಣ ಶಾರದಾ ವಿದ್ಯಾಮಂದಿರದವರಿಗೆ, ತೀರ್ಥ ಶಾಲೆ ಮುನೇಶ್ವರ ಅವರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ. ಮುಖ್ಯವಾಗಿ ಕಾರ್ಯಕ್ರಮಕ್ಕೆ ಇವತ್ತು ಅನೇಕ ಕನ್ನಡಪರ ಸಂಘಟನೆಗಳು ಕರ್ನಾಟಕ ಬಣಂ, ಕೆಚ್ಚನೆಯ ಕನ್ನಡಿಗರ ಸೇನೆ, ಜಯ ಕರ್ನಾಟಕ, ಕನ್ನಡ ರಕ್ಷಣಾ ವೇದಿಕೆ, ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ಮತ್ತೆ ತಾಲೂಕು ಪತ್ರಕರ್ತರ ಸಂಘ, ತಾಲೂಕು ರೈತ ಸಂಘಟನೆಗಳು, ತಾಲೂಕು ಆಟೋ ಕ್ಯಾಬ್ ಸಂಘ, ತಾಲೂಕು ಮಹಿಳಾ ಸಂಘಗಳು ಎಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಮೊಬೈಲ್ ತೆಗಿಯೋಣ. ಯಾವ ಇರುತ್ತೆ? ಸಂಜೆ
ಗಾಯನವನ್ನು ಪ್ರಸ್ತುತಪಡಿಸಿದಂತಹ ಶ್ರೀ ಕಾಳಿಯೋಗಿ ಸಂಗೀತ ಸರಸ್ವತಿ ಪಾಠಶಾಲೆ ಅಭಿನಂದನೆಗಳು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕರಿದ್ದಾರೆ. ಪ್ರಾಸ್ತಾವಿಕರು ಸ್ವಾರಸ್ಯ ಮಾಧ್ಯಮದ ನನಗೆ ಅರಿವಾರಿದಂತ ಶ್ರೀತಾ ತ್ಯಾಗರಾಜ್ ಅರಸರು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ 69ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕಳೆದ ವರ್ಷ ಕೂಡ ಶನಿವಾರ ಇದೇ ಶನಿವಾರನೇ ಇಟ್ಕೊಂಡಿದ್ವಿ. ಈ ವರ್ಷ ಕೂಡ ಶನಿವಾರನೇ ಮಾಡ್ತಾ ಇದ್ದೀವಿ. ಅದು ಏನೋ ಗೊತ್ತಿಲ್ಲ, ಶನಿವಾರ ಆಗಿ ಬರ್ತಾ ಇದೆ. ನಂತರ ಈ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ಆಗೋದಕ್ಕೆ, ಬೈಕ್ ರ್ಯಾಲಿ ಆಗಿರ್ಬೋದು, ಈ ವೇದಿಕೆ ಕಾರ್ಯಕ್ರಮ ಆಗಿರ್ಬೋದು, ಇಷ್ಟು ಅದ್ದೂರಿಯಾಗಿ ಆಗೋದಕ್ಕೆ ಕೇವಲ ತ್ಯಾಗರಾಜನ ವ್ಯಕ್ತಿ ಒಬ್ಬರಿಗೆ ಆಗಿಲ್ಲ, ಸಾಕಷ್ಟು ತಂಡಗಳು ಕೈ ಜೋಡಿಸಿದ್ದಾರೆ. ಆಮೇಲೆ ಸಾಕಷ್ಟು ಜನರ ಒಂದು ಶ್ರಮ ಇದರಲ್ಲಿದೆ. ಅವ್ರನ್ನ ನೆನೆಸ್ಕೊಳ್ಳೋದೇನಾಗುತ್ತೆ. ಮುಖ್ಯವಾಗಿ ನಮ್ಮ ಜೊತೆ ದೇವರಿಂದ ಜೊತೆಗಿದ್ದರು ನಮ್ಮ ನಜರುಲ್ಲಾ ಅವರು, ಸುಹೇಲ್ಪಿನ್ ಇರ್ಬೋದು, ಆಮೇಲೆ ನಮ್ಮ ಮುಖ್ಯವಾಗಿ ಮಂಜುನಾಥ್ ಅವರು ಇರ್ಬೋದು, ನಮ್ಮ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್, ಸಾಕಷ್ಟು ಜನ ಹೇಳ್ತಾ ಹೋಗ್ತಾರೆ, ತುಂಬಾ ಇಷ್ಟ ಬರ್ತದೆ. ಸೊ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಿಲ್ಸ್ಕೊಳ್ಬೇಕಾಗಿದ್ದ ವ್ಯಕ್ತಿಗಳು. ನಂತರ ಇದು ಗೆಸ್ಟ್ ವಿಚಾರಕ್ಕೆ ಬರೋದಾದ್ರೆ ನಮ್ಮ ಶಾಸಕರು, ನೆಚ್ಚಿನ ಶಾಸಕರು ಶ್ರೀ ಕೆ ಕುಪ್ಸಾಮಿ ಅವರು. ಯಾಕೆಂದ್ರೆ ನಮ್ಮ ಕಾರ್ಯಕ್ರಮ 23ನೇ ತಾರೀಕು ಮಾಡ್ತಾ ಇದೀನಿ ಅಂತ ಫಸ್ಟ್ ಅವರು ಕೇಳಿದಾಗ ಸಾಮಾನ್ಯವಾಗಿ ಅವರು ತುಂಬಾ ಬಿಸಿ ಶೆಡ್ಯೂಲ್, ಆದ್ರೂ ಕೂಡ ಕುಟುಂಬದ ಒಂದು ಮುಖ್ಯ ಒಂದು ಕಾರ್ಯಕ್ರಮ ಇದ್ರೂ ಕೂಡ 23 ಕಾರ್ಯಕ್ರಮ ಇದ್ರಲ್ಲಿ ತಕ್ಷಣ ಆ ಕಾರ್ಯಕ್ರಮ ಪೋಸ್ಟ್ ಕಾರ್ಯಕ್ರಮ ಬರ್ತೀನಿ ಅಂತ ಅಂದಾಗ ನಿಜಕ್ಕೂ ಖುಷಿ ಆಯ್ತು. ಸೊ ಅವ್ರಿಗೋಸ್ಕರ ಚುನಾವಣೆ ಹೊಡೆದ ಬಗ್ಗೆ, ಯಾಕೆಂದ್ರೆ ಒಬ್ಬ ಶಾಸಕರು ನಮ್ಮನ್ನ ಇಷ್ಟೊಂದು ಪ್ರೀತಿ ತೋರಿಸ್ತಾರೆ, ನಿಜಕ್ಕೂ ಧನ್ಯವಾದ ಸರ್. ನಂತರ ನಮ್ಮ ವಿಜಯ್ ಕುಮಾರ್ ಸರ್ ಬಗ್ಗೆ ಮಾತಾಡ್ಬೇಕಾಗುತ್ತೆ. ನಾವು ಸರಿಗೆ ಫಸ್ಟ್ ಫೋನಲ್ಲಿ ಅಷ್ಟೇ ಮಾತಾಡಿದ್ರು. ಸರ್ ಇದೊಂದು ಕಾರ್ಯಕ್ರಮ ಇದೆ, ತಾವು ಬರಲೇಬೇಕು ಅಂತ ಕೇಳಿದ್ರೆ ವಿಜಯ್ ಕುಮಾರ್ ಸರ್ ನೆಕ್ಸ್ಟ್ ಮೂರು ಮಾತು ಮಾತಾಡಿದ್ರೆ ಕಾರ್ಯಕ್ರಮ ಬೆಲೆ ಬರ್ತೀನಿ ಫೋನಲ್ಲಿ ಹೇಳಿದ್ರು. ನೆಕ್ಸ್ಟ್ ನಮಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಸರ್, ದಯವಿಟ್ಟು ಕಾರ್ಯಕ್ರಮ ತುಂಬಾ ಧನ್ಯವಾದಗಳು ಸರ್. ಯಾಕಂದ್ರೆ ಇನ್ಸ್ಟೆಂಟ್ ಅಕಾಡೆಮಿ ನಿಮಗೆ ಗೊತ್ತಿರ್ತದೆ, ದೇಶದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಅತ್ಯಂತ ಪ್ರಬಲವಾದಂತಹ ಒಂದು ಸಂಸ್ಥೆ. ಸಾಕಷ್ಟು ಸಾವಿರಾರು IAS ಆಫೀಸರ್ಗಳನ್ನ ಅಥವಾ KS ಇರ್ಬೋದು ಅಥವಾ ಆಫೀಸರ್ಗಳನ್ನೆಲ್ಲ ಕೊಟ್ಟಿರುವಂತಹ ಹೆಮ್ಮೆಯ ಸಂಸ್ಥೆ. ಕರ್ನಾಟಕ ಒಂದು ಕೊಡುಗೆ ಕೊಡ್ತಿದ್ದಾರೆ ಸರ್. ಮೊನ್ನೆ ಕನ್ನಡ ದಿವಸಕ್ಕೆ ನನ್ನ ಕರೆದಿದ್ರು, ತುಂಬಾ ಖುಷಿ ಸರ್ ನಮ್ಮ ಕಾರ್ಯಕ್ರಮ ಬಂದಿದ್ದಕ್ಕೆ. ನಂತರ ನಮ್ಮ ಶಶಿಧರ್ ಸರ್ ಪ್ರತಿಯೊಂದು ವಿಚಾರದಲ್ಲಿ ನಮಗೆ ಬೆಂಬಲ ನೀಡ್ತಾ ಇದ್ದಾರೆ ಸರ್. ತಾವು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ನಿಂತಿದ್ದಕ್ಕೆ ತುಂಬಾ ಧನ್ಯವಾದ ಸರ್. ಅದಂತರ ನಮ್ಮ ತಹಶೀಲ್ದಾರ್ ಮಹೇಶ್ ಪಲ್ಲಿ ಸರ್ ಇರ್ಬೋದು, ನಮ್ಮ ಗೀತಾ ಮೇಡಮ್ ಇರ್ಬೋದು, ನಮ್ಮ ಮಾಜಿ ಶಾಸಕರು ಗುಜರಾತ್ ರೆಡ್ಡಿ ಅವರು ಇರ್ಬೋದು, ನಮ್ಮ ಪ್ರೇಮಲತಾ ಮೇಡಮ್, ಪ್ರತಿಯೊಬ್ಬರು ಹಿಂಗೆ ಹೇಳ್ತಾ ಹೋದ್ರೆ ಪ್ರತಿಯೊಬ್ಬರಿಗೂ ನೀವು ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಕಾರ್ಯಕ್ರಮಕ್ಕೆ ಸರಿಯಾದ ಟೈಮ್ ಬಂದಿದ್ದಾರೆ. ಸೊ ಅದರ ನಂತರ ಇನ್ನೊಂದು ಕಾರ್ಯಕ್ರಮದ ಮುಖ್ಯ ವಿಷಯಕ್ಕೆ ಬರೋದಾದ್ರೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನಾನು ತುಂಬಾ ತಲೆ ಕೆಡಿಸ್ಕೊತಾ ಇರ್ತೀನಿ. ಸಾಕಷ್ಟು ಜನ ಕೇಳ್ತಾರೆ, ಯಾಕೆ ಕನ್ನಡ ರಾಜ್ಯೋತ್ಸವಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇರ್ತೀಯಾ, ನಿಮ್ಮ ಚಾನೆಲ್ ಕಾರ್ಯಕ್ರಮಕ್ಕೆ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಕೇಳಿದ್ರು. ಸರ್ ಅದಕ್ಕೆ ಅವಶ್ಯಕತೆ ಇದೆ. ಯಾಕೆ ಅಂತಂದ್ರೆ ನಾವು ಆಂಗ್ಲ ಗಡಿ ಭಾಗದಲ್ಲಿ ಕನ್ನಡ ಪ್ರಾಬಲ್ಯ ಅಂತ ತೆಲುಗು ಪ್ರಾಬಲ್ಯ ಇರುವಂತ ಒಂದು ಪ್ರದೇಶದಲ್ಲಿದ್ದೀವಿ. ಸೊ ಅದಕ್ಕೋಸ್ಕರ ನಮ್ಗೆ ಬೇಕೇ ಬೇಕು. ಅದಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೊತೀವಿ. ನಮ್ಮ ಚಾನಲ್ ಕಾರ್ಯಕ್ರಮ ಅಂತ ಜಾಸ್ತಿ ನಮ್ಮ ಕನ್ನಡಕ್ಕೋಸ್ಕರ ಮಾಡ್ಬೇಕು ಅನ್ನೋದು ನಮ್ಮ ಒಂದು ಕೋರಿಕೆ ಆಗಿದೆ. ಸೊ ಅದಕ್ಕೋಸ್ಕರ ಹಂಗಾಗಿ ಕಳೆದ ವರ್ಷ ಯಾವ ತರ ನೀವು ಪ್ರೇಕ್ಷಕರು ಬಂದು ಸಪೋರ್ಟ್ ಮಾಡಿದ್ರು, ಈ ವರ್ಷ ಕೂಡ ನೀವು ಸಪೋರ್ಟ್ ಮಾಡಿದ್ರ, ತುಂಬಾ ಧನ್ಯವಾದಗಳು ನಿಮಗೂ ಕೂಡ. ಸೊ ಬೈಕ್ ರ್ಯಾಲಿ ಇರ್ಬೋದು, ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ತಾವೆಲ್ಲ ಕೈ ಜೋಡಿಸಿದ್ರ, ಮೊದಲನೇದಾಗಿ ನಿಮ್ಗೆಲ್ಲ ಧನ್ಯವಾದಗಳು. ಸೊ ನಿಮ್ ಜೊತೆಗೆ ಮುಂದೆ ನಾವು ಚಾಲೆಂಜ್ ಕಾರ್ಯಕ್ರಮ ಇರ್ಬೋದು, ಇನ್ನು ಹಲವಾರು ಕಾರ್ಯಕ್ರಮಗಳು ನಮ್ಮ ಗಣ್ಯ ವ್ಯಕ್ತಿಗಳು ಅಂತ ಮಾಡ್ತೀವಿ. ಸೊ ನಿಮ್ ಸಹಕಾರ ಇರಲಿ ಅಂತ ನಾನು ವೇದಿಕೆ ಮೂಲಕ ಕೇಳ್ಕೊತೀನಿ. ಸರ್ ನಾನು ಈ ವೇದಿಕೆ ಮೇಲೆ ವಿಜಯ್ ಕುಮಾರ್ ಸರ್ ರಿಕ್ವೆಸ್ಟ್ ಮಾಡ್ಕೊತೀನಿ. ನಮ್ಮ ಗೌರವ ಶಾಸಕರ ಮಾದರಿ ಸ್ಪರ್ಧಾತ್ಮಕ ಶಿಬಿರಗಳು ಮಾಡ್ತಾ ಇದ್ದಾರೆ. ಸೊ ಸಾಧ್ಯವಾದ ಮುಂದಿನ ದಿನಗಳಲ್ಲಿ ನಮ್ಮ ಮಹೇಶ್ ಪಲ್ಲಿ ಸರ್ ಆಸೆ ಇರ್ಬೋದು, ನಮ್ಮ ಶಾಸಕರ ಆಸೆಯನ್ನು ಈಡೇರಿಸೋದಕ್ಕೆ ಒಂದು ದೊಡ್ಡ ಒಂದು ಯೋಜನೆ ಹಾಕಿದ್ದಾರೆ. ಸಾಧ್ಯವಾದ ನಾವು ಮೋಟಿವೇಟ್ ಮಾಡ್ಕೊಡ್ಬೇಕು. ನಮ್ಮ ಇಲ್ಲಿನ ಭಾಗದ ಒಂದು ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿ ಕೊಡಬೇಕು ಅಂತ ಕೇಳ್ಕೊತೀನಿ ಸರ್. ನಂತರ ಈ ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಹಿರಿಯಲ್ಲಿ ನೆಕ್ಸ್ಟ್ ಇದೇ ತರ ದೊಡ್ಡ ಕಾರ್ಯಕ್ರಮ ಮಾಡುವಂತ ಒಂದು ಶಕ್ತಿ ನನಗೆ ಕೊಡುಗೆ ಅಂತ ಮಾತುಕತೆ ಕೇಳ್ತಾ ಇದ್ದೀನಿ. ಸೊ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ತ್ಯಾಗರಾಜ ಸರ್ ಅವರಿಗೆ ಧನ್ಯವಾದಗಳು. ಈಗ ಮುಖ್ಯವಾಗಿ ಇಲ್ಲಿ ಪೋಷಕರಿದ್ದೀರಾ, ಪದವಿ ವಿದ್ಯಾರ್ಥಿಗಳಿದ್ದೀರಾ, ಮುಖ್ಯವಾಗಿ ವಿದ್ಯಾರ್ಥಿಗಳೆಲ್ಲ ಇದ್ದೀರಾ. ನಮಗೆ ಒಂದು ಸ್ಪರ್ಧಾತ್ಮಕ ಒಂದು ಜಗತ್ತಿನ ಅನೇಕ ವಿಷಯಗಳು ಕುರಿತಂತೆ ಇವತ್ತು ಇನ್ಸೈಟ್ಸ್ IAS ಅಕಾಡೆಮಿಯ ಸಂಸ್ಥಾಪಕ ನಿರ್ದೇಶಕರು ಹಾಗೂ ಸ್ವಾಭಿಮಾನ ಬರೆದ ಬೆಂಗಳೂರಿನ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ GT ವಿಜಯ್ ಕುಮಾರ್ ಸಾಹೇಬರು ಅನೇಕ ವಿಷಯಗಳನ್ನ
ಸ್ಪರ್ಧಾತ್ಮಕ ವಿಷಯಗಳು ಕುರಿತಂತೆ ಕನ್ನಡದ ಒಂದು ಪ್ರೇಮ ಮತ್ತೆ ಹಲವು ವಿಷಯಗಳನ್ನ ಪ್ರಸ್ತಾಪಿಸಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ತಿಳಿಸ್ಕೊಳ್ತೇನೆ. ವೇದಿಕೆ ಮೇಲಿರುವ ಗೌರಿಬಿದನೂರಿನ ಜನಪ್ರಿಯ ಶಾಸಕರಾದ ಪುಟ್ಟಸ್ವಾಮಿಗೌಡರು, ಜ್ಯೋತಿರೆಡ್ಡಿ ಮೇಡಮ್ ಅವರೇ, ಪ್ರೇಮಲತಾ ಮೇಡಮ್ ಅವರೇ, ಶಶಿಧರ್ ಸರ್ ಅವರೇ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಬಂದರೆ ಎಲ್ಲರೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಕಾಯ್ದಿರೋದ್ರಿಂದ ನಾವು ಜಾಸ್ತಿ ಸಮಯ ತಗೊಳ್ಳಲ್ಲ. ನಾವು ಟೀಚರ್ ಕೂಡ ಹೌದು, ರಾಜಕಾರಣ ಹೌದು. ಮಾತಾಡಿದ್ರೆ 2 ಗಂಟೆ 1 ಗಂಟೆ ಮಾತಾಡ್ತೀವಿ. ಇಲ್ಲಿ ಕೇವಲ 5 ರಿಂದ 6 ನಿಮಿಷ ಮಾತಾಡಿ ನಾನು ಮಾತು ಮುಗಿಸ್ತೀನಿ. ಇವತ್ತು ಎಲ್ಲರಿಗೂ ಒಂದು ಆತಂಕ ಇರ್ತದೆ. ಕನ್ನಡ ಉಳಿಬೇಕು, ಕನ್ನಡ ಬೆಳಿಬೇಕು, ಕನ್ನಡನ ಹೇಗಾದ್ರೂ ಮಾಡಿ ನಾವು ಬಲಿಷ್ಠಗೊಳಿಸ್ಬೇಕು ಅನ್ನೋದು ದೊಡ್ಡ ಆಸೆ ಆಗಿರ್ತದೆ. ನಮ್ಮ ಅನಿಸಿಕೆ ಏನಂತಂದ್ರೆ, ಮೊದಲನೇದಾಗಿ ಕನ್ನಡ ಉಳಿಬೇಕು ಅಂತಂದ್ರೆ ಸರ್ಕಾರಿ ಶಾಲೆಗಳು ಉಳಿಬೇಕು, ಸರ್ಕಾರಿ ಶಾಲೆಗಳು ಬೆಳಿಬೇಕು, ಸರ್ಕಾರಿ ಶಾಲೆಗೆ ಹೋಗುವ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ಬೇಕು. ಎರಡನೇದು, ಕನ್ನಡಿಗರ ಸಂಸ್ಥೆಗಳು ಜಾಸ್ತಿ ಆಗ್ಬೇಕು. ಕನ್ನಡಿಗರ ಹುಟ್ಟಿ ಹಾಕಿದ ಸಂಸ್ಥೆಗಳು ಕೇವಲ ರಾಜ್ಯದಲ್ಲಷ್ಟೇ ಅಲ್ಲ, ದೇಶದ ತುಂಬ ಅವು ಬೆಳಿಬೇಕು. ಅದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಹಾಸ್ಪಿಟಲ್ಸ್ ಇರ್ಬೋದು, ಉದ್ಯಮಗಳು ಇರ್ಬೋದು. ಇವತ್ತು ನಾನು ಬಂದಿರೋದು ದಾವಣಗೆರೆಯಿಂದ. ದಾವಣಗೆರೆ ಹತ್ರ ಒಂದು ಹಳ್ಳಿ, ಒಂದಾನೊಂದು ಕಾಲದಲ್ಲಿ ನಾವು ದನದ ವಾಸ ಇದ್ದಿತ್ತು. ಆದ್ರೆ ನಮಗೆ ಪುಸ್ತಕ ಓದೋ ಹುಚ್ಚು ಬಹಳ ಇತ್ತು. ಅದೊಂದು ಕನ್ನಡ ಪುಸ್ತಕ ಓದೋ ಹುಚ್ಚು. ನವೋದಯ ಸ್ಕೂಲಿಗೆ ಪಾಸ್ ಆಯಿತು 7 ವರ್ಷ ನವೋದಯ ಸ್ಕೂಲಲ್ಲಿ ಓದಿದೆ. ಅಲ್ಲೂ ಕೂಡ ಕನ್ನಡ ಪುಸ್ತಕ ಜೊತೆ ಇಂಗ್ಲಿಷ್ ಪುಸ್ತಕ ಓದ್ಕೊಂಡ್ವಿ. ಆಮೇಲೆ IAS ಮಾಡ್ಬೇಕಂತ ಹುಚ್ಚು ನಮಗೆ. IAS ಮಾಡಿ ನಮ್ಮಂತ ಬಡವರಿಗೆ ಮನೆ ಕಟ್ಕೊಡೋಣ, ಹಾಸ್ಪಿಟಲ್ ಕಟ್ಕೊಡೋಣ ಅಂತಂದು. ಆದ್ರೆ 4 ಪ್ರಯತ್ನದಲ್ಲಿ 3 ಸರಿ ಮೇನ್ಸ್ ಬಂದೆ. 3 ಹಂತ ಇರುತ್ತೆ, ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಅಂತ. 3 ಸರಿ ಪ್ರಿಲಿಮ್ಸ್ ಪಾಸ್ ಮಾಡಿ ಮೇನ್ಸ್ ಬರ್ದೆ. ಅದರಲ್ಲಿ 1 ಬಾರಿ ಇಂಟರ್ವ್ಯೂ ಹೋಗಿದ್ದೆ ಡೆಲ್ಲಿಗೆ. ಕೇವಲ 2 ಹಂತದಲ್ಲಿ ರ್ಯಾಂಕ್ ಮಿಸ್ ಆಯ್ತು ನನ್ನದು. ಆದ್ರೆ ಅಲ್ಲಿ ಸಂಪಾದನೆ ಮಾಡಿದ ಜ್ಞಾನ ಬೇರೆ ಎಕ್ಸಾಮಿಗೆ ಉಪಯೋಗ ಬಂತು. ಈ ಮಕ್ಕಳು ಇರೋದ್ರಿಂದ ಈ ಮಾತು ಹೇಳ್ತಾ ಇದ್ದೀನಿ. ನಾವು ಜ್ಞಾನ ಎಲ್ಲಿಂದನಾದ್ರೂ ಬರಲಿ, ಅದನ್ನ ಸ್ವೀಕಾರ ಮಾಡಬೇಕು. ಅದನ್ನ ಸ್ವೀಕಾರ ಮಾಡ್ಬೇಕಂತಂದ್ರೆ ನಮಗೆ ಲರ್ನಿಂಗ್ ಆಟಿಟ್ಯೂಡ್ ಇರಬೇಕು. ಅಂದ್ರೆ ನಿರಂತರವಾಗಿ ನಾನು ಕಲಿತೀನಿ ಅನ್ನೋ ಒಂದು ಆಟಿಟ್ಯೂಡ್ ಇರಬೇಕು. ಅದು ಎಲ್ಲಿಂದನಾದ್ರೂ ಬರಲಿ, ಯಾರಿಂದನಾದ್ರೂ ಬರಲಿ. ಸೊ ನಾನು PDO ಎಕ್ಸಾಮ್ ಪಾಸ್ ಮಾಡಿದೆ. 2 ವರ್ಷ PDO ಕೆಲಸ ಮಾಡಿದೆ. 2010 11. ಆಮೇಲೆ KAS ಎಕ್ಸಾಮ್ ಪಾಸ್ ಆಯಿತು. ಮೂಲತಃ KAS ಅಧಿಕಾರಿ ಕೂಡ ಹೌದು ನಾನು, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್. ಬಟ್ ಅದೆಲ್ಲ ಬಿಟ್ಬಿಟ್ಟು ಬೆಂಗಳೂರಿಗೆ ಬರೀ ಕೈಯಲ್ಲಿ ಬಂದು ಒಂದು ಸಂಸ್ಥೆ ಹುಟ್ಟಾಗಿದೆ, ಇನ್ಸೈಟ್ಸ್ IAS ಅಂತಂದು. ಕೇವಲ 40 ವಿದ್ಯಾರ್ಥಿಗಳಿಂದ ಶುರು ಮಾಡಿದ್ದು. ಆ 40 ವಿದ್ಯಾರ್ಥಿಗಳು 3 ತಿಂಗಳಾದ್ಮೇಲೆ 15 ವಿದ್ಯಾರ್ಥಿಗಳು ಇಳಿದ್ರು. ನಾನು ಪಾಠ ಚೆನ್ನಾಗಿ ಮಾಡ್ತಿರ್ಲಿಲ್ಲ ಅಂತಂದಲ್ಲ, ಆದ್ರೆ ನನ್ನ ವಿಧಾನ, ಮೆಥಡ್ ಬಹಳ ಕಠಿಣವಾಗಿತ್ತು. ಪ್ರತಿದಿನ ಟೆಸ್ಟ್ ಕೊಡ್ತಾ ಇದ್ದೆ, ಪ್ರತಿದಿನ ಇವಾಲ್ಯುಯೇಷನ್. ಸೊ ಆ 15 ಜನದಲ್ಲಿ ಆ ವರ್ಷ ನನಗೆ ಬಂದಿದ್ದ ರ್ಯಾಂಕ್ಗಳು 5. ಅಂದ್ರೆ ಇಡೀ ದೇಶಕ್ಕೆ UPSC ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಅಲ್ಲಿ ನಾನು ಅವರ ಮೇಲೆ ಯಾವುದೋ ಕ್ಲಾಸ್ ರೂಮ್ ಅಲ್ಲಿ ಶುರು ಮಾಡಿದಂತ ಒಂದು ಸಂಸ್ಥೆನಲ್ಲಿ 15ಕ್ಕೆ 5 ಜನ IAS ಅಧಿಕಾರಿಗಳಾಗ್ತಾರೆ. ಅದರಲ್ಲಿ 4 ಜನ ಈಗ ಜಿಲ್ಲಾಧಿಕಾರಿಗಳಾಗಿದ್ದಾರೆ, ಒಬ್ಬರು IRS ಜಾಯಿಂಟ್ ಕಮಿಷನರ್ ಕೂಡ ಆಗಿದ್ದಾರೆ, ಇನ್ಕಮ್ ಟ್ಯಾಕ್ಸ್. ಆಮೇಲೆ 2016ರಲ್ಲಿ ಕೋಲಾರದ ಹುಡುಗಿ ನಂದಿನಿ KR ಅಂತ. ಸೊ ನಾನು ಹಿಂದಿನ 2 ವರ್ಷ ರಿಸಲ್ಟ್ ನೋಡಿ ನನ್ನ ಹತ್ರ ಬಂದ್ರು. ಅದಕ್ಕೆ ಸರ್, ವಿವೇಕನಗರ ಸರ್ ಅದ್ಭುತ ರಿಸಲ್ಟ್ ಕೊಟ್ಟಿದ್ದೀರಿ, ನನ್ನನ್ನು ಕೂಡ ಶಿಷ್ಯ ಆಗಿ ಸ್ವೀಕರಿಸಿ, ನೀವು ಮಾರ್ಗದರ್ಶನ ಕೊಟ್ಟರೆ ಟಾಪ್ 10 ಅಲ್ಲಿ ಬರ್ತೀನಿ ಅಂತ ಆಕೆಯೂ ಕೂಡ ನಂಬಿಕೆ ಇತ್ತು. ಆಕೆ ನನ್ನ ಮಾರ್ಗದರ್ಶನದಲ್ಲಿ ನಂಬಿಕೆ ಇಟ್ಟಿದ್ದು, ಜೊತೆಗೆ ಅವಳ ಹಾಡು, ಅವಳ ಪರ್ಸನಾಲಿಟಿ ಮೇಲೆ ಕೂಡ ನಂಬಿಕೆ ಇತ್ತು. ಅವಳು ಇಡೀ ದೇಶಕ್ಕೆ ರ್ಯಾಂಕ್ ತಗೊಂಡ್ರು 2016ರಲ್ಲಿ. ಕರ್ನಾಟಕಕ್ಕೆ 2001ರಲ್ಲಿ ಫಸ್ಟ್ ರ್ಯಾಂಕ್ ಬಂದಿತ್ತು. 15 ವರ್ಷ ಆದ್ಮೇಲೆ ಮತ್ತೆ ಇಡೀ ದೇಶಕ್ಕೆ ರ್ಯಾಂಕ್ 1 ಬಂತು. ರ್ಯಾಂಕ್ 1 ಬಂದಾಗ ಇಡೀ ದೇಶ ಕರ್ನಾಟಕದತ್ತ ನೋಡ್ತು. ಇಡೀ ದೇಶ ಕರ್ನಾಟಕದತ್ತ ನೋಡ್ತು. ಆ ವರ್ಷ ಕೋಲಾರದಿಂದ ಸಾವಿರಾರು ಸಂಖ್ಯೆಯಲ್ಲಿ ಹೆಣ್ಮಕ್ಳುಗಳು, ಹುಡುಗರು ನಾವು ಕೂಡ IAS ಅಧಿಕಾರಿಗಳಾಗ್ತೀವಿ ಅಂತ ಮುಂದೆ ಬಂದ್ರು. ಅಂದ್ರೆ ಅಲ್ಲಿ ತನಕ ಮನಸ್ಸಲ್ಲಿದ್ದ ಭಯ, ನಾನು IAS ಮಾಡಕ್ಕಾಗಲ್ಲ, ಬಹಳ ಕಷ್ಟ, IAS ಮಾಡ್ಬೇಕಂದ್ರೆ ಡೆಲ್ಲಿಗೆ ಹೋಗ್ಬೇಕು, ಸಾಕಷ್ಟು ದುಡ್ಡು ಖರ್ಚಾಗುತ್ತೆ, ಸಾಕಷ್ಟು ಸಮಯ ಖರ್ಚಾಗುತ್ತೆ, ಈ ರೀತಿ ಭಯಪಟ್ಟವರು ಒಂದು ಹುಡುಗಿ ಅವ್ರ ಜಿಲ್ಲೆಯಲ್ಲಿ ರ್ಯಾಂಕ್ ತಗೊಂಡಾಗ ಅಲ್ಲಿ ಸಂಸ್ಕೃತಿನೇ ಬದಲಾಗುತ್ತೆ. ನಾವು ಕನ್ನಡ ಬೆಳೆಸಬೇಕು ಅನ್ನೋದಾದ್ರೆ ನಮ್ಮ ಸಂಸ್ಕೃತಿನ ಗಟ್ಟಿಗೊಳಿಸಬೇಕು. ಇವತ್ತು ಕನ್ನಡ ಬೆಳಿಬೇಕು ಅನ್ನೋದಾದ್ರೆ ಈ ಆಚರಣೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕು. ಜೊತೆಗೆ ಕನ್ನಡದಿಂದ ಪಾಸ್ ಆಗುವಂತ IAS IPS ಅಧಿಕಾರಿಗಳ ಸಂಖ್ಯೆ ಜಾಸ್ತಿ ಆಗಬೇಕು. ಈಗ IAS IPS ಅಥವಾ ಇಂಡಿಯನ್ ಫಾರಿನ್ ಸರ್ವಿಸ್
ಇಂಡಿಯನ್ ಫಾರಿನ್ ಸರ್ವಿಸ್ ನಮ್ಮ ನೋಡಿದ್ದವರಲ್ಲಿ ಯಾರಾದ್ರೂ ಪಾಸ್ ಮಾಡಿದ್ರೆ ಅವರು ನಾಳೆ ಫ್ರಾನ್ಸಿಗೆ ಹೋಗ್ಬೋದು, ಚೈನಾಗೆ ಹೋಗ್ಬೋದು, ಬ್ರೆಜಿಲ್ ಯಾವುದಾದ್ರೂ ದೇಶಕ್ಕೆ ಹೋಗ್ಬೋದು. IAS IPS ಮಾಡಿದ್ರೆ ದೇಶದ 28 ರಾಜ್ಯದಲ್ಲಿ ಯಾವುದಾದ್ರೂ ರಾಜ್ಯಕ್ಕೂ ಕೂಡ ಅವರು ಅಧಿಕಾರಿಯಾಗಿ ಹೋಗ್ಬೋದು. ಅವರು ಕನ್ನಡಿಗರು ಇನ್ನೊಂದು ರಾಜ್ಯಕ್ಕೆ ಅಥವಾ ಡೆಲ್ಲಿಗೆ ಅಧಿಕಾರಿಯಾಗಿ ಹೋದಾಗ ಅಲ್ಲಿ ಕನ್ನಡದ ಕಂಪನಿಯವರು ಸಾಕ್ತಾರೆ, ಅರ್ಪಿಸ್ತಾರೆ. ಸೊ ಆ ಕೆಲಸ ಇವತ್ತು ಆಗ್ತಾ ಇಲ್ಲ. ಎಲ್ಲೋ ತಮಿಳುನಾಡು ಅಲ್ಲಿ ಒಂದು 50 ಜನ ಆಗ್ತಾರೆ, ಆಂಧ್ರದಲ್ಲಿ ಒಂದು 50 ಆಗ್ತಾರೆ, ಉತ್ತರ ಪ್ರದೇಶದಲ್ಲಿ ಪ್ರತಿ ವರ್ಷ 100-120 ಜನ ಅಧಿಕಾರಿಗಳು ಆಗ್ತಾರೆ. ಇವತ್ತು ನಾವು ನಮ್ಮ ಸಂಸ್ಥೆಯಿಂದ ಮಿಷನ್ 100 ಅಂತ ಅಂದ್ರೆ ಪ್ರತಿ ವರ್ಷ ಕರ್ನಾಟಕದಿಂದ 100 ಜನ IAS IPS ಅಧಿಕಾರಿಗಳು ಪಾಸ್ ಆಗ್ಬೇಕಂತಂದು ಹೋದ ವರ್ಷ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯ ಸಾಹೇಬರು ಅವರನ್ನ ಕರೆಸಿ ನಮ್ಮ ಸಂಸ್ಥೆಗೆ ಅದನ್ನು ಲಾಂಚ್ ಮಾಡಿದ್ವಿ. ಈಗ 35ರಿಂದ 40 ನಮ್ಮ ರ್ಯಾಂಕ್ಸ್. ಮುಂದಿನ 5-6 ವರ್ಷದಲ್ಲಿ ಅದು 100 ರೀಚ್ ಆಗ್ಬೇಕು. ಆಮೇಲೆ ಇನ್ನೆರಡು ಕೆಲಸ ಆಗ್ಬೇಕು. ಕನ್ನಡ ಬೆಳಿಬೇಕಂದ್ರೆ ಕನ್ನಡದಲ್ಲಿ ಕನ್ನಡಿಗರು ಉದ್ಯಮಿಗಳಾಗ್ಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ, ಅಂದ್ರೆ ಜಾಬ್ ಕ್ರಿಯೇಟರ್ಸ್, ಇನ್ನೊಬ್ಬರಿಗೆ ಕೆಲಸ ಸೃಷ್ಟಿ ಮಾಡುವಂತ ಉದ್ಯೋಗಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ಬೇಕು. ಇವತ್ತು ಬೆಂಗಳೂರಲ್ಲಿ ಬೇರೆ ಬೇರೆ ಬಂದ ನಗರದಲ್ಲಿ ಏನಾಗ್ತಾ ಇದೆ, ಬೇರೆ ರಾಜ್ಯದಿಂದ ಬಂದಂತವರು ದೊಡ್ಡ ಉದ್ಯಮಿಗಳಾಗಿದ್ದಾರೆ. ಆದ್ರೆ ಅವರ ರಾಜ್ಯದಿಂದ ಕರ್ಕೊಂಡು ಬಂದು ಅವರಿಗೆ ಉದ್ಯೋಗ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮೂರೇ ಉದ್ಯಮಿಗಳಾದ್ರೆ ಸಾವಿರಾರು ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಡ್ಬೋದು. ಅದು ಆಗ್ತಾ ಇಲ್ಲ. ಅದು ಆಗ್ಬೇಕಂತಂದ್ರೆ ಒಳ್ಳೆ ಎಜುಕೇಶನ್, ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲ ಆಗ್ಬೇಕು. ಕೊನೆಯದಾಗಿ ಕನ್ನಡದ ಮೇಲೆ ಅಭಿಮಾನ ಇರುವಂತ ನಾಯಕರು ಸೃಷ್ಟಿಯಾಗಬೇಕು. ಕನ್ನಡ ಶಾಲೆಗಳ ಮೇಲೆ ಅಭಿಮಾನ ಇರುವಂತ ನಾಯಕರು ಸೃಷ್ಟಿಯಾಗಬೇಕು. ರಾಜಕೀಯ ಹಿನ್ನೆಲೆ ಇಲ್ಲದಿರುವಂತವರು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಕಾರಣ ಬರಬೇಕು. ಇವತ್ತು ಈಗ ಬಂದಾಗ ಏನಾಗ್ತದೆ, ಕನ್ನಡ ಅನ್ನೋದು ಕೇವಲ ಎಲೆಕ್ಷನ್ ವಿಚಾರ ಆಗೋದಿಲ್ಲ. ಕನ್ನಡ ಅನ್ನೋದು ಕೇವಲ ಅವರು ಬೇಳೆ ಬೇಯಿಸ್ಕೊಳ್ಳುವಂತ ಒಂದು ವಿಚಾರ ಆಗೋದಿಲ್ಲ. ಕನ್ನಡ ಅನ್ನೋದು ಅವರ ನುಡಿತ ಆಗಿರ್ಬೇಕು, ನಾಡಿ ನುಡಿತದಲ್ಲಿ ಪ್ರತೀಕ್ಷಣ ಇರಬೇಕು ಕನ್ನಡ ಅನ್ನುವಂಥದ್ದು. ಇವಾಗ ಏನಾಗಿದೆ, ಕೇವಲ ಈಗ ಮೊನ್ನೆ KPSC ಎಕ್ಸಾಮ್ ಆಯ್ತು, ಇಂಗ್ಲಿಷ್ ಕ್ವಶನ್ ಪೇಪರ್ ಕನ್ನಡದಕ್ಕೆ ಟ್ರಾನ್ಸ್ಲೇಟ್ ಮಾಡೋದಲ್ಲ, 100 ಕ್ವಶನ್ ಅಲ್ಲಿ 53 ಕ್ವಶನ್ ಕನ್ನಡದಲ್ಲಿ ತಪ್ಪಿದೆ. ಇಂಗ್ಲಿಷ್ ಕ್ವಶನ್ ಪೇಪರ್ 100 ಕರೆಕ್ಟ್ ಇದೆ, ಅದನ್ನು ಇಂಗ್ಲಿಷ್ಗೆ ಕನ್ನಡ ಟ್ರಾನ್ಸ್ಲೇಟ್ ಮಾಡಿದಾಗ 53 ಪ್ರಶ್ನೆಗಳು ತಪ್ಪಿದ್ದು. ಅಂದ್ರೆ KPSC ಕರ್ನಾಟಕಕ್ಕೆ ತಹಶೀಲ್ದಾರರು, ACO, DYSP ಸಪ್ಲೈ ಮಾಡುವಂತ ಸಂಸ್ಥೆನಲ್ಲಿ ಇಂಗ್ಲಿಷ್ ಇಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡುವಂತ ಭಾಷಾ ತಜ್ಞರೇ ಇಲ್ಲ. ಇವತ್ತು ಆ ಮಟ್ಟಕ್ಕೆ ತಲುಪಿರೋದ್ರಿಂದ ನಾವೆಲ್ಲ ಎಚ್ಚೆತ್ಕೋಬೇಕು, ಹೋರಾಟ ಮಾಡಬೇಕು. ಹೋರಾಟ ನಿರಂತರವಾಗಿದ್ರೆ ಮಾತ್ರ ಎಲ್ಲರೂ ಗಟ್ಟಿ ಆಗ್ತಾ ಹೋಗ್ತದೆ. ಇವತ್ತು ನಮ್ಮನ್ನು ಕರೆಸಿ ಬಹಳ ಪ್ರೀತಿಯಿಂದ ಆಧಾರದಿಂದ ಸ್ವಾಗತ ಮಾಡಿ ಮಾತನಾಡಲು ಅವಕಾಶ ಕೊಟ್ಟಿದ್ದೀವಿ. ಇಲ್ಲಿ ಎಷ್ಟೋ ಜನ ಮಕ್ಕಳು ಓದಿದ್ದೀವಿ. ದಯವಿಟ್ಟು ದೊಡ್ಡ ಕನಸು ಕಾಣಿ. ಎರಡನೇದು, ನಿರಂತರವಾಗಿ ಈ ಜನರಲ್ ನಾಲೆಡ್ಜ್ ನ್ಯೂಸ್ ಪೇಪರ್ ಓದಿ, ಕನ್ನಡ ಇರ್ಬೋದು, ಇಂಗ್ಲಿಷ್ ಇರ್ಬೋದು. ಹಾಗೆಯೇ ನಿಮ್ಮ ಟೆಕ್ಸ್ಟ್ ಬುಕ್ಸ್ ಜೊತೆಗೆ ಬೇರೆ ಪುಸ್ತಕಗಳನ್ನು ಓದಿ. ಕಥೆ, ಕಾದಂಬರಿ, ಕವನ ಇರ್ಬೋದು, ನಾನ್ ಫಿಕ್ಷನ್ ಬುಕ್ಸ್ ಇರ್ತದೆ, ಅವನ್ನು ದಯವಿಟ್ಟು ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಯಾರು ಪರ್ಸನಾಲಿಟಿ ಡೆವಲಪ್ ಮಾಡ್ಕೊಂತಾರೆ, ವ್ಯಕ್ತಿತ್ವನ ಗಟ್ಟಿಗೊಳಿಸ್ಕೊಂತಾರೆ, ಮೈಂಡ್ ನ ಟಫ್ ಮಾಡ್ಕೊಂತಾರೆ, ಅಂತವರಿಗೆ ಮಾತ್ರ ಅವಕಾಶಗಳು ಜಾಸ್ತಿ ಇರ್ತದೆ. ಜ್ಞಾನ ಹೊರಟೋಗ್ಬಿಡ್ತದೆ, ವ್ಯಕ್ತಿತ್ವಕ್ಕೆ ಜಾಸ್ತಿ ಬೆಲೆ ಇರ್ತದೆ. ಮೂರನೇದಾಗಿ, ಇವತ್ತು ಬಹಳ ಮಕ್ಕಳು ಎಕ್ಸ್ಟ್ರಾ ಕರಿಕ್ಯುಲರ್ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದ್ರು. ಈಗ ಆ ಪೇರೆಂಟ್ಸ್ ಎಲ್ಲ ಬಂದಿದ್ದೀರಿ, ದಯವಿಟ್ಟು ಎನ್ಕರೇಜ್ ಮಾಡಿ, ಇನ್ನೂ ಹೆಚ್ಚಿನದಾಗಿ ಅವರು ಪರ್ಫಾರ್ಮೆನ್ಸ್ ಕೊಡ್ಲಿ ಬೇರೆ ಬೇರೆ ವೇದಿಕೆಗಳಲ್ಲಿ. ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿ. ಆದ್ರೆ ಹೊರ ಪ್ರಪಂಚಕ್ಕೆ ಹೆಚ್ಚಾಗಿ ಕಾದಿಡ್ಲಿ. ನಾನು ನಿಮ್ಮ ಮಕ್ಕಳು ಡೆಲ್ಲಿಯಲ್ಲಿ ಏನಾದ್ರೂ MBBS ಸೀಟ್ ಸಿಕ್ತು, ಏಮ್ಸ್ ಅಂತಂದ್ರೆ ದಯವಿಟ್ಟು ಡೆಲ್ಲಿ ಕಳಿಸಿ. ನಮ್ಮ ಗೌರಿಬಿದನೂರಲ್ಲೇ ಓದ್ಬೇಕು, ಬೆಂಗಳೂರಲ್ಲೇ ಓದ್ಬೇಕು ಅನ್ನೋದು ಬೇಡ. ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ದೊಡ್ಡ ನಗರಗಳಿಗೆ ಕಳಿಸೋದ್ರಿಂದ ಅವರ ವ್ಯಕ್ತಿತ್ವ ಗಟ್ಟಿ ಆಗ್ತದೆ. ಹಾಗಾಗಿ ಪ್ರಪಂಚ ನೋಡಿದಾಗ ದೊಡ್ಡ ಕನಸು ಕಾಣುವ ಒಂದು ಶಕ್ತಿನೂ ಬರ್ತದೆ. ನೀವೆಲ್ಲ ದೊಡ್ಡ ಕನಸು ಕಾಣಿ. ನೀವು ಕೂಡ IAS IPS ಅಧಿಕಾರಿಗಳಾಗಿ, ದೊಡ್ಡ ಉದ್ಯಮಿಗಳಾಗಿ, ಹಾಗೆಯೇ ಮುಂದಿನ ದೊಡ್ಡ ರಾಜಕೀಯ ನಾಯಕರಾಗಿ ಬೆಳೆಯಲಿ ಅಂತ ಆಶಿಸ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಸ್ವಾರಸ್ಯ ಮಾಧ್ಯಮ ಪ್ರಸ್ತುತಪಡಿಸಿರುವ ಈ ಬಾರಿಯ ಕನ್ನಡ ವೈಭವ 69ನೇ ಕನ್ನಡ ರಾಜ್ಯೋತ್ಸವ. ಈ ಒಂದು ಸಮಾರಂಭದ ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಪುಟ್ಟಸ್ವಾಮಿಗೌಡರೇ, ಮಾಜಿ ಶಾಸಕಿಯರು, ನನ್ನ ಅತ್ಯಂತ ನಿಕಟವರ್ತಿಗಳು, ನಮ್ಮ ಕುಟುಂಬದ ಹಿತೈಷಿಗಳು ಆದ ಶ್ರೀಮತಿ ಜ್ಯೋತಿ ರೆಡ್ಡಿ ಅವರೇ, ಬೆಂಗಳೂರಿಂದ ಬಂದು ಈಗ ನಮ್ಮ ಗೌರಿಬಿದನೂರು ಯುವಕರಿಗೆ, ಮಕ್ಕಳಿಗೆ ಸ್ಫೂರ್ತಿದಾಯಕ ಭಾಷಣವನ್ನು ಮಾಡಿರುವ ನಮ್ಮ GB ವಿನಯ್ ಕುಮಾರ್ ಅವರೇ, ಮತ್ತೆ
ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದ ಮಹೇಶ್ ಕತ್ರಿ ಅವರೇ, ಮತ್ತೆ ಗೀತಾ ಮೇಡಮ್ ಅವರೇ, ಮತ್ತೆ ನಮ್ಮ ನಗರಸಭಾ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ್ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಜನಾರ್ದನ್ ಅವರೇ, ಎಲ್ಲ ಕನ್ನಡ ವೇದಿಕೆಯ ತಾಲೂಕಿನ ಮುಖಂಡರೇ ಮತ್ತು ನೆರೆದಿರುವ ಸಭಿಕರೇ, ಇವತ್ತು ನಾನು ಗೌರವಿದ್ದವರಿಗೆ ಬಂದಾಗಲಾಯಿತು, ಕನ್ನಡ ಚಟುವಟಿಕೆಗಳು ಯಾರೇ ಮಾಡ್ಕೊಂಡು ಬಂದಿರಲಿ ಅದರಲ್ಲಿ ನಾವು ಪಕ್ಷಭೇದ ಮರೆತು ಎಲ್ಲರೂ ಸಡಗರ ಸಂಭ್ರಮದಿಂದ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ಕೊಂಡು ಬರ್ತಿರೋದು ನಿಮ್ಗೆಲ್ರಿಗೂ ತಿಳಿದೇ ಇದೆ. ಈ ಗಡಿನಾಡು ಭಾಗದಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡೋದಕ್ಕೆ ಒಂದು ವಿಶೇಷವಾದ ಒಂದು ಹಿನ್ನೆಲೆಯೂ ಇದೆ, ಒಂದು ಇತಿಹಾಸ ಕೂಡ ಇದೆ. ಏಕೆಂತಂದ್ರೆ ಇವತ್ತು ನಮ್ಮ ತ್ಯಾಗರಾಜ್ ಅವರು ಕಷ್ಟಪಟ್ಟು ಈ ತರದೊಂದು ಆಯೋಜಿಸಿ ಕಷ್ಟಪಟ್ಟು ಮಾಡ್ತಿದ್ದಾಗ ನಾವುಗಳೆಲ್ಲ ಇದ್ದಾರೆ ತಪ್ಪಾಗುತ್ತೆ ಅಂತ ನನ್ನ ಕಾರ್ಯಕ್ರಮಗಳನ್ನ ಬೆಂಗಳೂರಿನಲ್ಲಿ ಶನಿವಾರ ಬೇಕಾದಷ್ಟು ಇರ್ತಿತ್ತು, ಎಲ್ಲವನ್ನು ರದ್ದು ಮಾಡಿ ಇವತ್ತು ಅವ್ರ ಜೊತೆ ನಾನು ಕೆಲ ಕಾಲ ಕಳೀತಾ ಇರೋದಕ್ಕೆ ನಮ್ಗೆ ಬಹಳ ಸಂತೋಷ ಅನಿಸಿದೆ. ಡಾಕ್ಟರ್ ಎಚ್ ನರಸಿಂಹಯ್ಯನವರ ಒಂದು ವೇದಿಕೆಯಲ್ಲಿ ನಾವು ಕೂತ್ಕೊಂಡು ಇವತ್ತು ನಾವು ಈ ಒಂದು ಸಮಾರಂಭನ ಏರ್ಪಡಿಸಿದ್ದೀವಿ. ಸಭಿಕರ ನಿಮ್ಗೆಲ್ಲರಿಗೂ ತಿಳಿದಿರ್ಬೋದು, ಡಾಕ್ಟರ್ ಎಚ್ ನರಸಿಂಹಯ್ಯನವರು ನಮ್ಮ ಹೊಸೂರು ಗ್ರಾಮದವರೇ ಆಗಿದ್ದಾಗ ನಾನು ಚಿಕ್ಕ ವಯಸ್ಸಿನಿಂದ ನಾವು ಆಲ್ಮೋಸ್ಟ್ ಹುಟ್ಟಿದಾಗಲಿಂದ ಅವ್ರ ಜೊತೆ ನೋಡಿದ್ದೀವಿ, ಅವ್ರ ನಿಕಟವರ್ತಿಗಳು ಅಂತ ಖಂಡಿತವಾಗಿ ಹೇಳ್ಬೋದು ನಮ್ಮ ಕುಟುಂಬ. ಅವರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಆಗಿದ್ರು. ಅದಾದ ನಂತರ ಈ ಪ್ರಾಥಮಿಕ ಭಾಷೆನ ಮಕ್ಕಳಲ್ಲಿ ಅದನ್ನ ಮಾಧ್ಯಮವಾಗಿ ಮಾಡಬೇಕು ಅಂತ ಬಹಳ ಅವಾಗ ಕರ್ನಾಟಕ ಸರ್ಕಾರವನ್ನು ಒತ್ತಾಯಿಸಿದ್ರು, ಬಹಳವಾಗಿ ಪ್ರತಿಪಾದಿಸ್ತಿದ್ರು. ಅದೇ ಶಾಲೆಯಲ್ಲಿ ಓದಿರೋ ನಾವು 10ನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲೇ ಓದಿದ್ದು. ನಾವು ಕನ್ನಡ ಮಾಧ್ಯಮದಲ್ಲೇ ಓದ್ವಿ, ಆಮೇಲೆ ನ್ಯಾಷನಲ್ ಕಾಲೇಜ್ ಬಸವನಗುಡಿಗೆ ಹೋದ್ವಿ, MBBS ಮುಗಿಸಿದೆ, MS ಮುಗಿಸಿದೆ, ಇದೇ ಊರಿಗೆ ಬಂದು 30 ವರ್ಷ ಪ್ರಾಕ್ಟೀಸ್ ಮಾಡಿದೆ. ಎಲ್ಲದನ್ನು ಯಶಸ್ವಿಯಾಗೇ ಮಾಡಿದ್ವಿ. ನಮ್ದು ಬ್ಯಾಕ್ಗ್ರೌಂಡ್ ಕನ್ನಡ ಮಾಧ್ಯಮದ ಬ್ಯಾಕ್ಗ್ರೌಂಡೇ, ನಾವೇನು ಹುಟ್ಟಿದಾಗಲಿಂದ ಯಾವತ್ತೂ ಆಂಗ್ಲ ಮಾಧ್ಯಮ ನೋಡ್ಲಿಲ್ಲ, ಯಾವ ಕಾನ್ವೆಂಟ್ ನೋಡ್ಲಿಲ್ಲ. ಆದರೂ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂವಹನ ಮಾಡ್ಲಿಕ್ಕಾಗ್ಲಿ, ಈಗ ಒಂದು ಹೆಚ್ಚುತ್ತಿರುವ ITBT ಕ್ಷೇತ್ರಗಳಲ್ಲಿ ಮುನ್ನಡೆಯಬೇಕಾದ್ರೆ ಇಂಗ್ಲಿಷ್ ಅವಶ್ಯಕತೆ ಇದೆ ಅನ್ನೋ ಒಂದು ಕಾರಣಕ್ಕೆ ಕನ್ನಡ ಶಾಲೆಗಳು ತುಂಬಾ ಸೊರಗ್ತಾ ಇದೆ. ವಿನಯ್ ಕುಮಾರ್ ಖಂಡಿತವಾಗ ಮಾತು ಹೇಳಿದ್ದಾರೆ, ಆ ಒಂದು ಕಾಳಜಿ ನನಗೂ ಇತ್ತು. ಸರ್ಕಾರ ಈಗ ಎಷ್ಟೋ ಶಾಲೆಗಳನ್ನ ಮುಚ್ಚೋ ಒಂದು ದುಸ್ಥಿತಿಗೆ ಬಂದಿದೆ. ಕೆಲವು ಒಂದೆರಡು ನಮ್ಮ ವಿದ್ಯಾರ್ಥಿಗಳಿರುವಂತಹ ಶಾಲೆಗಳು ಮುಚ್ಚುವಂತ ಸ್ಥಿತಿಗೆ ಬಂದಿರೋದ್ರಿಂದ ಇವತ್ತು ಯಲಹಂಕದಲ್ಲಿ ನಾನು ಓಡಾಡ್ತಿರ್ತೀನಿ, ಅಲ್ಲಿ ನನ್ನ ಆಸ್ಪತ್ರೆ ಇದೆ, ಅಲ್ಲಿ ನಾನು ನೋಡಿದ್ದು ಒಂದು ಏನು ಅಂತಂದ್ರೆ ಸರ್ಕಾರಿ ಶಾಲೆಗಳನ್ನ ಈ ಎಷ್ಟೋ ಒಂದು CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಡಿಯಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ದತ್ತು ತಗೊಂಡು ಅದನ್ನೊಂದು 5 ಸ್ಟಾರ್ ಸ್ಕೂಲ್ಗಳ ತರ ಮಾಡಿ ಇಟ್ಟಿದ್ದಾರೆ. ಇವತ್ತು ಕಾನ್ವೆಂಟ್ ಹೋಗ್ದಿರೋ ಮಕ್ಕಳುಗಳು ಖುಷಿಯಾಗಿ ಇವತ್ತು ಅಂತ ಶಾಲೆಗೆ ಬರ್ತಾ ಇದ್ದಾರೆ, ಅಲ್ಲಿ ಕನ್ನಡ ಕಲಿತಾ ಇದ್ದಾರೆ, ಮತ್ತೆ ಎಲ್ಲ ಬೇರೆ ಒಂದು ಸಾಮಾಜಿಕ ಇದರಲ್ಲಿ ಅವರು ಸರಿಸಮನಾಗಿ ಹೆಜ್ಜೆ ಆಗ್ತಿದ್ದಾರೆ ಬೇರೆ ಶಾಲೆ ಮಕ್ಕಳೊಂದಿಗೆ. ಆ ತರದೊಂದು ಪ್ರಯತ್ನ ಇವತ್ತು ನಾವೆಲ್ಲ ಸಂಘಟಿತರಾಗಿ ಗೌರವಿದ್ದನ್ನು ಮಾಡಬೇಕಾಗಿದೆ. ಆ ಒಂದು ಕ್ರಿಯೆ ಈ ವರ್ಷದಿಂದ ನಮ್ಮ ತ್ಯಾಗರಾಜ್ ಅವರ ತಂಡ ಇಲ್ಲಿ ನಡೆದಿರುವ ಎಲ್ಲ ನಮ್ಮ ಕನ್ನಡ ಸಕ್ರಿಯ ಎಲ್ಲ ವೇದಿಕೆಗಳ ಮುಖಂಡರು ಯಾರಿದ್ದಾರೆ ನೀವೆಲ್ಲ ಸೇರಿ ಈ ಒಂದು ಕೆಲಸ ನಮ್ಮ ತಾಲೂಕಿನಲ್ಲಿ ಮುಂದೆ ಬರೋ ದಿನಗಳಲ್ಲಾಗ್ಲಿ ಹೆಚ್ಚು ವಿಜೃಂಭಣೆಗಳಿಂದ ಇದನ್ನು ಆಚರಿಸಲಿ ಅಂತ ಆಶಿಸ್ತಾ ಮಾತಾಡೋದು ಸರಿ. ಧನ್ಯವಾದಗಳು. ಸಭಾ ಸರಸ್ವತಿಗೆ ತಲೆಬಾಗಿ ನಮಸ್ಕಾರ ಮಾಡ್ತಾ, ಸಾರಸ್ಯ ಮಾಧ್ಯಮ ವತಿಯಿಂದ ಈ ಒಂದು ಕನ್ನಡ ವೈಭವ ಅನ್ನೋ ಒಂದು ಕಾರ್ಯಕ್ರಮವನ್ನ 69ನೇ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಏರ್ಪಾಟು ಮಾಡಿರ್ತಕ್ಕಂಥ ತ್ಯಾಗರಾಜು ಮತ್ತು ಎಲ್ಲ ಅವರ ಸಂಘಟಕರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಆದಂಥ ಪುಟ್ಸ್ವಾಮಿಗೌಡ್ರೆ, ಕನ್ನಡದಲ್ಲಿ ಮಾತಾಡಿ ಕನ್ನಡವನ್ನ ಅಭಿವೃದ್ಧಿಪಡಿಸಿ ಕನ್ನಡ ಶಾಲೆಗಳನ್ನ ಆಯ್ಕೆ ಮಾಡಿಕೊಳ್ಳಿ ಅನ್ನೋ ಒಂದು ಸಂದೇಶವನ್ನ ಕೊಟ್ಟಿರ್ತಕ್ಕಂಥ ವಿನಯ್ ಕುಮಾರ್ ಅವರೇ, ಡಾಕ್ಟರ್ ಶಶಿಧರ್ ಅವರೇ, ಈ ತಾಲೂಕಿನ ದಂಡಾಧಿಕಾರಿಗಳಾದಂಥ ಮಹೇಶ್ ಪತ್ರಿ ಅವರೇ, ಕಮಿಷನರ್ ಆದಂಥ ಗೀತಾ ಅವರೇ, ಪುರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಲ್ಲಿ ಕೂತಿದ್ದೀರಾ. ನಿಮಗೆ ಮೊದಲನೇ ಬಾರಿ ನೋಡ್ತಾ ಇದ್ದೀನಿ. ಅಧ್ಯಕ್ಷರು ಉಪಾಧ್ಯಕ್ಷರು ಆದ್ಮೇಲೆ ನಿಮಗೂ ಸಹ ಶುಭಾಶಯಗಳನ್ನು ಕೇಳುತ್ತಾ, ಹೇಮಲತಾ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ
ಜನಾರ್ದನವರೇ, ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಕನ್ನಡ ಪರ ಸಂಘಟನೆಗಳ ಅಧ್ಯಕ್ಷರು ಮತ್ತು ಕಾರ್ಯಕರ್ತರು, ಕನ್ನಡ ಅಭಿಮಾನಿಗಳು, ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ಕನ್ನಡದ ಮಕ್ಕಳೇ, ಅದರ ಜೊತೆಗೆ ಇವತ್ತು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥ ಎಲ್ಲ ಮುದ್ದು ಮಕ್ಕಳೇ, ಅವ್ರು ನೋಡ್ತಿದ್ರೆ ನಿಜವಾಗ್ಲೂ ಜಗತ್ತೇ ಮರ್ತಂಗಿತ್ತು. ಚಿಕ್ಕ ಚಿಕ್ಕ ಮಕ್ಕಳು ಪುಟ್ಟ ಪುಟ್ಟ ಅಜ್ಜಿಗಳು ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರೆ ನಾವು ಜನ್ಮ ವಿಭಿನ್ನ ಮಾಡ್ಕೊಂಡಿರೋ ಅನ್ನೋ ಭಾವನೆ ಬಂತು. ಈಗ ಕನ್ನಡ ರಾಜ್ಯದ ಕನ್ನಡದ ಬಗ್ಗೆ ಮಾತಾಡ್ಬೇಕಾದ್ರೆ ತ್ಯಾಗರಾಜವ್ರಿಗೂ ನೋಡ್ತಿದ್ಯೋ ಇಲ್ವೋ, ಆಲ್ ಔಟ್ ಅಂತಾರೆ. ನನ್ನ ತಂದು ಕರ್ಕೊಂಡು ಬಂದು ಕನ್ನಡದ ಬಗ್ಗೆ ಮಾತಾಡಿ ಅಂತ ಹೇಳ್ತಿದ್ದಾರೆ. ನನ್ನ ಮಾತೃಭಾಷೆ ತೆಲುಗು, ಬಟ್ ಇಲ್ಲಿ ಕಷ್ಟ ಅನಿಸ್ಲಿಲ್ಲ ನನಗೆ. ಮದುವೆ ಮಾಡ್ಕೊಂಡು ಬಂದ್ಮೇಲೆ ಇಲ್ಲೆಲ್ಲ ಕನ್ನಡ ತೆಲುಗು ಮಾತಾಡೋದೇ ಸಿಕ್ಕಿದ್ರು. ಅದೊಂದು ಪುಣ್ಯ ಅನಿಸುತ್ತೆ ನನಗೆ. ಅದಾದ್ಮೇಲೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ರಾಜಕಾರಣಕ್ಕೆ ಕಾಲಿಟ್ಟೆ. ಇನಾರ್ಮಸ್ ಆಗಿ ಜೆಪಿ ಮೆಂಬರ್ ಆದೆ. ಮೊದಲ ಜೆಪಿ ಬಂದಾಗ ಓನ್ಲಿ ಪರ್ಸನ್, ನಾನೊಬ್ಬಳೇ ಇಡೀ ಕರ್ನಾಟಕದಲ್ಲಿ ಇನಾರ್ಮಸ್ ಆಗಿದ್ದಿರುವಂತ ಜಿಲ್ಲಾ ಪಂಚಾಯತ್ ಮೆಂಬರ್ ಆ ಕಾಲದಲ್ಲಿ. ಮೀಟಿಂಗ್ ಕಂಡ್ರು, ಕನ್ನಡ ಬರಲ್ಲ, ಏನ್ ಮಾಡಪ್ಪ ಮಾತಾಡ್ಬೇಕು ಅಂತ ಆ ಕಡೆ ಈ ಕಡೆ ನೋಡ್ತಿದ್ದೆ. ಅಲ್ಲಿ ಯಾರೋ ಹೇಳಿದ್ರು ಹಿರಿಯರು, ತೆಲುಗುನಲ್ಲಿ ಮಾತಾಡಮ್ಮ, మీ తాత ಅಂತ ತೆಲುಗುನಲ್ಲಿ ಮಾತಾಡ್ತಾ ಉಂಟೆ ಅಂತಂದ್ರು. ಇನ್ನೇನು ಪರ್ಮಿಷನ್ ಸಿಕ್ಕಿದೆ ಅಲ್ವಾ ಅಂತ ತೆಲುಗುನಲ್ಲಿ ಭಾಷಣ ಹೊಡೆದೆ. ಮಾರನೇ ದಿನ ಎಲ್ಲ ಪೇಪರ್ಸ್ ಅಲ್ಲೂ ಸಹ ಒಂದು ಆರ್ಟಿಕಲ್, ಕನ್ನಡ ಬಾರದೇ ಇರುವಂತ ಒಬ್ಬ ವ್ಯಕ್ತಿಯನ್ನ ನಾವು ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡ್ಕೊಂಡಿದ್ದೀವಿ, ನಮ್ಮ ಕ್ಷೇತ್ರದ ದುಡ್ಡ ಇವ ಅಂತ ಬಂದ್ಬಿಟ್ಟು. ಇದಕ್ಕೆ ತಪ್ಪಾಗಿ ಹೊಡಿಬೇಕು, ಯಾಕಂದ್ರೆ ಪ್ರಶ್ನೆ ಮಾಡಿಬಿಟ್ರು. ಆವಾಗ ಒಂದು ಹಠ ಅಂತಾರೆ, ಸ್ವಲ್ಪ ನಾನು ಹಠವಾದಿ ಅಂದ್ರು, ಸ್ವಲ್ಪ ಏನಾದ್ರೂ ಸಾಧಿಸಬೇಕು ಅನ್ನೋ ಒಂದು ಹಠ ನನ್ನಲ್ಲಿ ನಿಂತಿತ್ತು. ನಂದಿರ ಇಲ್ವೋ, ವಿತಿನ್ 2 months ಕನ್ನಡ ಮಾತಾಡೋದು ಕಲಿತೆ. ಜಿಲ್ಲಾ ಪಂಚಾಯತಲ್ಲೂ ಮಾತಾಡ್ತಿದ್ದೆ. ಅದೃಷ್ಟವಶಾತ್ 94ರಲ್ಲಿ ಶಾಸಕಿ ಆದೆ. ವಿಧಾನಸೌಧದಲ್ಲೂ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ವಿತ್ ಕನ್ನಡ ಲ್ಯಾಂಗ್ವೇಜ್ ಅಲ್ಲೇ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಆದ್ರೆ ರಮೇಶ್ ಕುಮಾರ್ ಅವರು ಹೇಳಿಸೋರು, ನೀವು ಕಷ್ಟಪಟ್ಟು ಕನ್ನಡ ಮಾತಾಡಿದ್ರು ತೆಲುಗು ಆಕ್ಸೆಂಟ್ ಇದೆಯಮ್ಮ ನಿನ್ನಲ್ಲಿ ಅನ್ನೋರು. ಅದರಿಂದ ಮತ್ತೆ ಬರೆಯೋದು ಕಲ್ತ್ಕೊಂಡ್ಬಿಟ್ಟೆ, ಓದೋದು ಕಲ್ತ್ಕೊಂಡ್ಬಿಟ್ಟೆ. ಈಗ ಮಾತಾಡ್ತೀನಿ, ಚೆನ್ನಾಗಿ ಮಾತಾಡ್ತೀನಿ ಅಂತ ಹೇಳಲ್ಲ, ಬಟ್ ಮಾತಾಡ್ತೀನಿ. ಕನ್ನಡ ಅಂತೂ ಮಾತಾಡ್ತೀನಿ, ಅರ್ಥ ಮಾಡ್ಕೊಳ್ತೀನಿ. ಒಂದು 10 ಜನಕ್ಕೆ ಏನಾದ್ರೂ ನನ್ನ ಭಾವನೆಗಳು ಹೇಳಬೇಕು ಅಂದ್ರೂ ಸಹ ಹೇಳುವಂತ ಶಕ್ತಿ ನನ್ನಲ್ಲಿದೆ ಅಂತ ಹೇಳ್ಕೊಳ್ಳಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ಅದರಿಂದ ನಿಜ, ನಮ್ಮ ಮಾತೃಭಾಷೆ ಏನೇ ಆಗಿರಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನ್ನಡವನ್ನ ಬೆಳೆಸುವಂತ, ಕನ್ನಡವನ್ನ ನಮ್ಮ ರಕ್ತದಲ್ಲಿ ಜೀವನ ಮಾಡಿಕೊಳ್ಳುವಂತ ಶಕ್ತಿ ಪ್ರತಿಯೊಬ್ಬರಿಗೂ ಬರಬೇಕು ಅಂತ ವಿನಯ್ ಅವರು ಏನ್ ಹೇಳಿದ್ರು ಅದನ್ನು ನಾನು ಮನಸ್ಸ ವಾಚ ಒಪ್ತೀನಿ. ಇದಕ್ಕೆ ಮೊದಲನೇದು ಕನ್ನಡ ಸ್ಕೂಲ್ಸ್ ಅನ್ನ, ನಮ್ಮ ಶಾಲಾ ಮಕ್ಕಳಲ್ಲಿ ಕನ್ನಡಾಭಿಮಾನವನ್ನ ಬೆಳೆಸುವ ರೀತಿಯಲ್ಲಿ ಟೀಚರ್ಸ್ ಏನಿದ್ದೀರಾ ನೀವೆಲ್ಲರೂ ಸಹ ಅವರನ್ನ ಆ ನಿಟ್ಟಿನಲ್ಲಿ ಬೆಳೆಸಬೇಕು. ನಾನು IAS ಎಕ್ಸಾಮಿನೇಷನ್ ಪೇಪರ್ಸ್ ಬಂದ ತಕ್ಷಣ ಫಸ್ಟ್ ನೋಡ್ತೇನೆ ಕರ್ನಾಟಕದವರು ಇದ್ದಾರ ಅಂತ. ಫಸ್ಟ್ ನೋಡ್ತೀನಿ, ಎಲ್ಲೂ ಕಾಣಿಸಲ್ಲ, ನಮ್ಮವರು ಎಲ್ಲೂ ಕಾಣಿಸಲ್ಲ. ಅದೊಂದು ನೋವು ಅನಿಸುತ್ತೆ ನನಗೆ. ಯಾಕೆ ನಾವು ಆ ಲೆವೆಲ್ಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಹಂಗೆ ಅನ್ಕೊಂಡ್ರೆ, ನಾನು MA ಆದ್ಮೇಲೆ IAS ಮಾಡೋಣ ಅನ್ಕೊಂಡೆ. ಡೆಲ್ಲಿಗೆ ಹೋಗ್ಬೇಕು, ನಮ್ಮಪ್ಪ ಕಳ್ಸಕ್ಕಾಗಲ್ಲ ದೂರ ಅಂದ್ಬಿಟ್ಟು. ಐ ಲಾಸ್ಟ್ ದಟ್ ಆಪರ್ಚುನಿಟಿ. ಅದರಿಂದ ಈಗಿನ ಕಾಲದಲ್ಲಿ ಆ ರಿಸ್ಟ್ರಿಕ್ಷನ್ ತಂದೆ ತಾಯಿಗೆ ಕೊಡ್ಬೇಡಿ ಮಕ್ಕಳಿಗೆ. ನಾವೆಲ್ಲ ರಿಸ್ಟ್ರಿಕ್ಟೆಡ್ ಫ್ಯಾಮಿಲೀಸ್ ಅಲ್ಲಿ ರಿಸ್ಟ್ರಿಕ್ಟೆಡ್ ಆಗಿ ಬೆಳೆದಿದ್ದೀವಿ. ಹಾಗಂತ ಮಕ್ಕಳನ್ನ ಆಸೆ ಏನಿದೆ
ಅದನ್ನ ಈಡೇರಿಸಲಿಕ್ಕೆ ತಂದೆ ತಾಯಿಗಳು ಪ್ರಯತ್ನ ಮಾಡಬೇಕು. ಶಕ್ತಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ಪ್ರಯತ್ನಗಳನ್ನು ಮಾಡಿ ನಮ್ಮ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಬೆಳೆಸಿ ಅವರು ಸಹ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆ ಹೆಸರು ತರಲಿ. IAS, IPS, ನಮ್ಗೆ ಗೊತ್ತಿರೋ ಮಟ್ಟಿಗೂ ನಮ್ಮ ತಾಲೂಕಲ್ಲಿ KAS ಆಗಿರೋರು ಬೆಳ್ಳಂಟೆ ಜಾಸ್ತಿದ್ದಾರೆ. ಆಗ ಲಕ್ಷ್ಮಣ ಒಬ್ಬರು, ವರಪ್ರಸಾದ್ ರೆಡ್ಡಿ ಒಬ್ರು, ಇನ್ನೊಬ್ರು ಯಾರು ಇದ್ದಾರೆ, ಅವ್ರ ಹೆಸರು ಮಾಡ್ತಿದ್ದೀನಿ. ಓನ್ಲಿ 3 members ಇನ್ ಬಾಲಕಿನ್ನೂರು ತಾಲೂಕು. ಯಾಕೆ ಅಷ್ಟು ಹಿಂಗೈತೀವಿ ನಾವು ಓದೋದ್ರಲ್ಲಿ ಅಂತಂದಾಗ, ನಾವು ನಮ್ಮ ಮಕ್ಕಳನ್ನ ಓದೋಷ್ಟರಲ್ಲಿ ಇಂಟ್ರೆಸ್ಟ್ ಅಂತ ಏನು ಹೇಳಬೇಕು, ಇಂಟ್ರೆಸ್ಟ್ ಅನ್ನ ತೋರಿಸಿ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಓದಿಸಿ ಅವ್ರು ಏನು ಆಸೆ ಪಡ್ತಾರೆ ಅದನ್ನು ನಾವು ಅವ್ರಿಗೆ ಕೊಟ್ಟು ಅವ್ರನ್ನ ಸರಿಯಾದ ರೀತಿಯಲ್ಲಿ ಬೆಳೆಸೋ ಒಂದು ಕಾರ್ಯಕ್ರಮವನ್ನ ನಾವು ತಂದೆ ತಾಯಿಗಳು ಹಾಕೋಬೇಕು. ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳೆಲ್ಲರೂ ಮುಂದಿನ ದಿನಗಳಲ್ಲಿ IAS ಲಿಸ್ಟಲ್ಲಿ ನಮ್ಮ ಗೋವಿಂದಬಿದನೂರು ತಾಲೂಕಿನ ಹುಡುಗರು ಇರಲಿ. ಅದಕ್ಕೆ ಬೇಕಾದಂತ ಶಕ್ತಿಯನ್ನ ಪರಿಶ್ರಮವನ್ನ ನಮ್ಮ ವಿನಯ್ ಅವರು ಕೊಡಲಿ ಅಂತ ಒಂದು ರಿಕ್ವೆಸ್ಟ್ ಅನ್ನು ಮುಂದೆ ಇಟ್ಟ, ಗೋವಿಂದಬಿದನೂರು ತಾಲೂಕು ಕನ್ನಡ ಗಡಿನಾಡು ಆದರೂ ಸಹ ನಮ್ಮಲ್ಲಿ ಕನ್ನಡ ತುಂಬಾ ಜನ ಇದ್ದಾರೆ. ಈಗ ಬಂದಿರೋರೆಲ್ಲ ಕನ್ನಡ ಅಂದ್ರೆ ಪ್ರಾಣ ಬಿಡ್ತಾರೆ, ಕನ್ನಡ 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 ಅಂತ ಇರ್ತಾರೆ. ನಾನು ವೆಟ್ರಿ ಮೆಂಬರ್ ಇದ್ದಾಗ ಬರೆದು ನನ್ನ ಮನೆ ಗೋಡೆಯಲ್ಲೆಲ್ಲ ಬರೆದು ಬಂದಿದ್ರು, ಕನ್ನಡಗಳಿಗೆ ಕನ್ನಡ ಬಾಳಿಗೆ ಅಂತೆಲ್ಲ ಬರೆದು ಬಂದಿದ್ರು ಕನ್ನಡ ಇವರೆಲ್ಲ. ಆ ರೀತಿಯಲ್ಲಿ ಬೆಳೆಸೋಣ, ವೃದ್ಧಿ ಮಾಡೋಣ, ಕನ್ನಡವನ್ನ ಪ್ರೀತಿಸೋಣ, ಕನ್ನಡದಲ್ಲೇ ನಾವು ನಮ್ಮ ಜೀವನವನ್ನು ಕಳೆಯೋಣ ಅಂತ ಹೇಳ್ತಾ ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕಕ್ಕೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಗೌರಿಬಿದನೂರು ಜನಪ್ರಿಯ ಶಾಸಕರಾದಂತಹ ಪುಟ್ಟಸ್ವಾಮಿಗೌಡರು ಹಾಗೂ ಈಗ ತಾನೇ ಕನ್ನಡವನ್ನ ಬಹಳ ಸ್ವಚ್ಛವಾಗಿ ಮಾತಾಡಿದಂತಹ ಜ್ಯೋತಿ ರೆಡ್ಡಿ ಮೇಡಮ್ ಅವರಿಗೂ ಹಾಗೂ ನಮ್ಮ ಇನ್ಸೈಟ್ ಎಜುಕೇಶನ್ IAS IPS ತುಂಬಾ ಗೌರವಾನ್ವಿತ ನಮ್ಮ ವಿನಯ್ ಕುಮಾರ್ ಅವರಿಗೂ ಮತ್ತು ವೇದಿಕೆ ಮೇಲೆಲ್ಲ ಉಪಸ್ಥಿತಿರುವಂತಹ ತಹಸೀಲ್ದಾರ್ ಮೇಡಮ್ ಸರ್ ಅವರಿಗೂ ಮತ್ತು ವೇದಿಕೆ ಮೇಲೆ ನೆರೆದಿರುವಂತಹ ಎಲ್ಲ ಕನ್ನಡ ಅಭಿಮಾನಿಗಳಿಗೂ ನನ್ನ ಒಂದು ನಮಸ್ತೆಯನ್ನ ಹೇಳ್ತಾ, ಸರ್ ಹೇಳಿದ್ದಾರೆ ಬರೀ 2 ನಿಮಿಷ ಅಂತ ಟೈಮ್ ಕೊಟ್ಟಿದ್ದಾರೆ. ನೋಡಿ, ಇಷ್ಟೊತ್ತಿಗೆ ಎಲ್ಲರೂ ಚೆನ್ನಾಗಿ ಮಾತಾಡಿದ್ರು, ನನ್ಗೆ ಮಾತ್ರ 2 ನಿಮಿಷ ಟೈಮ್ ಕೊಟ್ಟಿದ್ದಾರೆ. 2 ನಿಮಿಷದಲ್ಲಿ ಕನ್ನಡದ ಬಗ್ಗೆ ಮಾತಾಡ್ಲಿಕ್ಕೆ ಸಾಧ್ಯನಾ? ಇಡೀ ಜನ್ಮ ಹೋದ್ರು ನಾವು ಕನ್ನಡದ ಬಗ್ಗೆ ಮಾತಾಡ್ತಾ ಇನ್ನೂ ಎಷ್ಟೊಂದು ಸ್ವಲ್ಪ ಉಳಿದ್ಬಿಡ್ತೇನೋ ಅಂತ ಅನ್ಸುತ್ತೆ. ಅಷ್ಟು ಸಂಪತ್ತು, ಅಷ್ಟು ಜ್ಞಾನ ಭಂಡಾರ, ಅಂತ ಒಂದು ಸೌಂದರ್ಯ ನಮ್ಮ ಕನ್ನಡ ಭಾಷೆಯಲ್ಲಿ ಇದೆ. ನಮ್ಮ ಕನ್ನಡ ನೋಡಿ, ದಕ್ಷಿಣ ಭಾರತದಲ್ಲಿ ತಮಿಳು, ತೆಲುಗು, ಮಲಯಾಳಂ ಎಲ್ಲಾ ಭಾಷೆಗಳಿವೆ. ಆದ್ರೆ ನಮ್ಮ ಕನ್ನಡ ಭಾಷೆಗೆ ಅದರದೇ ಆದಂತಹ ಒಂದು ಸೌಂದರ್ಯ ಇದೆ. ಆ ಲಿಪಿ ನೋಡಿ, ನೀವು ತೆಲುಗು ಭಾಷೆ ಆಗಿರ್ಬೋದು, ತಮಿಳು ಭಾಷೆ ಆಗಿರ್ಬೋದು, ನಾವು ಬರೆಯೋವಾಗ ಏನೋ ಗುಡಿಸು ಕೊಟ್ಕೊಂಡು ಹೋದಂಗಿರುತ್ತೆ. ಆದ್ರೆ ನಮ್ಮ ಕನ್ನಡ ಭಾಷೆಯ ಲಿಪಿ ನೋಡಿ ಎಷ್ಟು ಸುಂದರವಾಗಿರುತ್ತೆ ಅಲ್ವಾ? ಎಂತ ಸಾಮಾನ್ಯ ಉತ್ತರ ಭಾರತೀಯನೂ ಬಂದ್ರೂ ಕೂಡ ನಮ್ಮ ಕನ್ನಡವನ್ನು ಕಲಿಯಬಲ್ಲ. ಅಂತಹ ಒಂದು ಈಸಿಯಾಗಿ ಅಂದ್ರೆ ತುಂಬಾ ಸುಲಲಿತವಾಗಿ ನಾವು ಕನ್ನಡ ಭಾಷೆಯನ್ನ ಕಲಿತುಕೊಳ್ಳುವಂತಹ ಭಾಷೆ ನಮ್ಮ ಕನ್ನಡ ಭಾಷೆ. ನಾನೊಬ್ಳು ರಾಜಕಾರಣಿಯೂ ಹೌದು, ಅದೇ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಳು ಹೌದು. ನಾನು ಭಾಷಾ ಶಿಕ್ಷಕಿ. ಭಾಷೆ ನಾನು ಕೂಡ ನಮ್ಮ ಡಾಕ್ಟರ್ ಸರ್ ಹೇಳಿದಂಗೆ ನಾನು ಕೂಡ 10th ಸ್ಟ್ಯಾಂಡರ್ಡ್ ವರ್ಗು ಕನ್ನಡ ಮೀಡಿಯಂ ಅಲ್ಲೇ ಓದಿದ್ದು. ನನ್ನ ಸೌಭಾಗ್ಯ ನೋಡಿ, HN ಕಲಾಭವನದಲ್ಲಿ ನಾನು ನಿಂತಿದ್ದೀನಿ. ನಾನು ಕೂಡ ಅಷ್ಟೇ ಬಸವನಗುಡಿಯ ನ್ಯಾಷನಲ್ ಸ್ಕೂಲ್ ಮತ್ತು ಕಾಲೇಜಿನಲ್ಲಿ ನನ್ನ ಸಹೋದರ ಸಹೋದರಿಯರು ಓದಿದ್ದಾರೆ. ನಾನು ಕೂಡ ನಮ್ಮ HN ಸರ್ ಅವ್ರನ್ನ ಹತ್ತಿರದಿಂದ ನೋಡಿದ್ದೀನಿ. ಅಷ್ಟು ಅಭಿಮಾನ ನಮ್ಮ HN ಅವ್ರ ಬಗ್ಗೆ. ಹೀಗೆ ಅವ್ರು ಯಾವಾಗಲೂ ಅಷ್ಟೇ, ನರಸಿಂಹಯ್ಯನವರು ಪುಟ್ಟ ಮಕ್ಕಳಿಂದನೂ ನಾಟಕಗಳು ಆಡಿಸೋದು, ಈ ಕನ್ನಡದ ಹಾಡುಗಳನ್ನ ಹಾಡಿಸುವಂಥದ್ದು, ಈ ತರ ಒಂದು ಕಲೆಗಳನ್ನ ಮತ್ತು ಆಶುಭಾಷಣ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆಗಳು, ಈ ತರ ಶಾಲಾ ಹಂತದಲ್ಲೇನೆ
ಕನ್ನಡ ಭಾಷೆಯ ಕಲಿಕೆಯನ್ನು ಮತ್ತು ಅದರ ಗಟ್ಟಿತನವನ್ನು ನಾವು ಯಾವ ಮಕ್ಕಳಲ್ಲಿ ನಾವು ಬೀಜ ಹಾಕಿ ಎಮ್ಮರವಾಗಿ ಬೆಳೆಸ್ತೀವೋ ಅವರು ದೊಡ್ಡ ಮರವಾಗಿ ಬೆಳೆದು ಸಿಹಿಯಾದ ಹಣ್ಣನ್ನು ಕೊಡುವಂತಹ ಮರವಾಗಿ ಬೆಳೀತಾರೆ ನಮ್ಮ ಮಕ್ಕಳು. ಹಾಗಾಗಿ ಈಗ ಗೌರಿಬಿದನೂರು ನಮ್ಮ ಸರ್ ಹೇಳ್ದಂಗೆ ಕನ್ನಡವನ್ನು ನಾವು ಅತಿ ಹೆಚ್ಚಾಗಿ ಇಲ್ಲಿ ಬಳಸಿ ಕನ್ನಡವನ್ನ ಉಳಿಸುವಂತ ಕಾರ್ಯಕ್ರಮವನ್ನ ನಾವು ಮಾಡಬೇಕು. ಈ ಕಾರ್ಯಕ್ರಮವನ್ನ ನಮ್ಮ ಸ್ವಾರಸ್ಯ ಮಾಧ್ಯಮದ ತ್ಯಾಗರಾಜ್ ಅವರು ನೋಡಿ, ದೂರದ ಯಲಹಂಕದಿಂದ ನನ್ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಈ ನವಯುವಕ ಇಷ್ಟು ಆಸಕ್ತಿಯಿಂದ ಕನ್ನಡ ಭಾಷೆಯ ಬಗ್ಗೆ ನೋಡಿ ತಮ್ಮೆಲ್ಲರನ್ನ ಒಟ್ಟುಗೂಡಿಸಿ, ಅದರಲ್ಲೂ ನನ್ನ ಪುಟಾಣಿ ಮಕ್ಕಳುಗಳು ಜಾಸ್ತಿ ಕಾಣಿಸ್ತಾ ಇದ್ದಿದೆ. ಇಂಗ್ಲಿಷ್ ಮೀಡಿಯಂ ಹೇಳ್ದಂಗೆ ಅದು ಒಂದು ಮಾಧ್ಯಮವಾಗಲಿ, ಆದ್ರೆ ನಮ್ಮ ಜೀವನದ ಒಂದು ಗಟ್ಟಿ ಕಾಳು ಅಥವಾ ನಮ್ಮತನವನ್ನ ಬೆಳೆಸ್ಕೊಳ್ಳಿಕ್ಕೆ ನಮ್ಮ ಮಾತೃಭಾಷೆ ಕನ್ನಡ ಭಾಷೆಯನ್ನ ನಾವು ಬೆಳೆಸ್ಬೇಕು. ನೋಡಿ, ಉತ್ತರ ಭಾರತದಿಂದ ಬರೋರು ಇಲ್ಲಿ ತಮ್ಮ ಜೀವನ ಕಟ್ಕೊಳಕ್ ಬರ್ತಾರೆ, ಅವರಿಗೆ ನಾವು ಕನ್ನಡ ಭಾಷೆಯನ್ನ ಕಲಿಸ್ಬೇಕು. ನಾವೇನ್ ಮಾಡ್ತೀವಿ, ಕನ್ನಡದವರು ಬಹಳ ಉದಾರಿಗಳು, ನಾವು ಅವ್ರದೇ ಭಾಷೆಯಲ್ಲಿ ಮಾತಾಡ್ಬಿಟ್ಟು ವ್ಯವಹಾರನ ಮಾಡ್ತೀವಿ. ಆಗ ಅವ್ರು ಕನ್ನಡ ಕಲಿಯೋದ್ರಿಂದ ಬಂತು. ಹಾಗಾಗಿ ಈ ಕನ್ನಡವನ್ನ ನಾವು ಹೊರಗಿನಿಂದ ಬಂದಂತವರಿಗೆ ಕನ್ನಡವನ್ನ ಕಲಿಸ್ಬೇಕು. ಇನ್ನೊಂದು ವಿಚಾರ, ನಮ್ಮ ಕನ್ನಡದ ಜನ ಎಷ್ಟು ಸ್ವಾಭಿಮಾನಿಗಳು ಹೌದು ಅಂದ್ರೆ, ಈಗ ಇಲ್ಲೆಲ್ಲ ಉನ್ನತ ವಿದ್ಯಾಭ್ಯಾಸಗಳನ್ನೆಲ್ಲ ಮಾಡ್ತಾರೆ. ಅಮೆರಿಕ, ಇಂಗ್ಲೆಂಡ್, ಲಂಡನ್ ಈ ತರ ದೊಡ್ಡ ದೊಡ್ಡ ಒಂದು ರಾಷ್ಟ್ರಗಳಲ್ಲಿ ಹೋಗಿ ಅಲ್ಲಿ ನೆಲೆಸ್ತಾ ಇದ್ದಾರೆ. ನೆಲೆಸಿದ್ರು ಅವರು ಕನ್ನಡತನವನ್ನ ಬಿಡಲ್ಲ. ನೋಡಿ, ಇಲ್ಲಿರೋರು ಒಂದು ಪಕ್ಷ ಬರೀ ನವೆಂಬರ್ 1, 2 ಈ ತರ ಕನ್ನಡ ರಾಜ್ಯೋತ್ಸವ ಮಾಡಿ ಸುಮ್ಮನಾಗಿ ಹೋಗ್ತೀವಿ. ಆದ್ರೆ ಹೊರ ದೇಶದಲ್ಲಿ ಇರುವಂತಹ ನಮ್ಮ ಕನ್ನಡಿಗರು ಅಕ್ಕ ಅನ್ನುವಂತ ಒಂದು ಸಂಸ್ಥೆ, ಆತರ ಅನೇಕ ಸಂಸ್ಥೆಗಳನ್ನ ಕಟ್ಕೊಂಡು ಅಲ್ಲಿ ಕನ್ನಡವನ್ನ ಉಳಿಸಿ ಬೆಳೆಸ್ತಾ ಇದ್ದಾರೆ. ಮತ್ತು ನಮ್ಮ ಕರ್ನಾಟಕದ ಅನೇಕ ಕಲಾವಿದರುಗಳು ಹೊರ ದೇಶಗಳಲ್ಲಿ ಹೋಗಿ ಕನ್ನಡ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಇದರಿಂದ ನಾವು ತಿಳ್ಕೊಳ್ಬಹುದು ಒಂದೇ ವಿಚಾರ ಅಂದ್ರೆ, ನಾವು ಇಲ್ಲಿದ್ದಾಗಲೂ ಕನ್ನಡಿಗರಾಗಿರ್ಬೇಕು, ನಾವು ಹೊಟ್ಟೆಪಾಡಿಗಾಗಿ ನಮ್ಮ ಜೀವನ ಕಟ್ಕೊಳ್ಳಿಕ್ಕೆ ಹೊರ ದೇಶಗಳಿಗೆ ಹೋದಾಗ್ಲೂ ಕೂಡ ನಾವು ಕನ್ನಡವನ್ನ ನಾವು ಬಿಡಲ್ಲ. ಅಲ್ಲೂ ಕೂಡ ಕನ್ನಡವನ್ನ ಇನ್ನೂ ಅತಿ ಹೆಚ್ಚಿನ ರೀತಿಯಲ್ಲಿ ಇಲ್ಲಿರೋರು ಆ ಕೆಲಸ ಮಾಡ್ತಾರೋ ಇಲ್ವೋ, ಬಟ್ ಹೊರ ದೇಶದಲ್ಲಿ ಹೋದಂತಹ ನಮ್ಮ ಅನಿವಾಸಿ ಭಾರತೀಯ ಕನ್ನಡಿಗರು ಅಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಕನ್ನಡವನ್ನ ಬೆಳೆಸ್ತಾ ಇದ್ದಾರೆ. ಇದು ಒಂದು ನಮಗೆ ಹೆಮ್ಮೆಯ ಸಂಗತಿ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಆಲೂರು ವೆಂಕಟರಾಯರನ್ನ, ನಮ್ಮ ಹಿರಿಯ ಸಾಹಿತಿಗಳನ್ನ, ಕನ್ನಡಕ್ಕಾಗಿ ಕನ್ನಡ ರಾಜ್ಯಕ್ಕಾಗಿ ಶ್ರಮಿಸಿದಂತಹ ನಮ್ಮ ಅನೇಕ ಮಹನೀಯರನ್ನೆಲ್ಲ ನಾವು ನೆನೆಸ್ಕೋಬೇಕಾಗುತ್ತೆ. ಈಗ ಆಧುನಿಕತೆಗೆ ನಾವೆಲ್ಲ ಒಳಗಾಗ್ತಾ ಇದ್ದೀವಿ. ಮೊಬೈಲು, ಫೋನು, ಲ್ಯಾಪ್ಟಾಪ್ ಈ ತರ ಎಲ್ಲ ಹಿಡ್ಕೊಂಡು ನಮ್ಮ ಹಿರಿಯ ಸಾಹಿತಿಗಳನ್ನ BM ಶ್ರೀಕಂಠಯ್ಯನವರು, ಕುವೆಂಪು, ದ.ರಾ. ಬೇಂದ್ರೆ ಈ ರೀತಿ ಅನೇಕ ನಮ್ಮ ಸಾಹಿತಿಗಳನ್ನು ಕೂಡ ನಾವು ಮನಸ್ಸಲ್ಲಿ ಇಟ್ಕೊಂಡು ಓದಬೇಕು. ನಮ್ಮ ವಿನಯ್ ಹೇಳ್ದಂಗೆ ನಾವು ಟೆಕ್ಸ್ಟ್ ಬುಕ್ ನ ಓದಬೇಕು, ಅದ್ರ ಜೊತೆಗೆ ನಾವು ಅನೇಕ ಕಥೆ ಕಾದಂಬರಿಗಳನ್ನು ಕೂಡ ಓದಿದಾಗ ಮಾತ್ರ ನಮ್ಮ ನಾಲೆಜ್ ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಾಂದ್ರೆ ಬರೀ ಪುಸ್ತಕದಲ್ಲಿ ಏನು ಹೇಳ್ತಾರೋ ಅದನ್ನಷ್ಟೇ ಕಲ್ತ್ಕೊಳ್ಳೋದು, ಹೋಗಿ ಎಕ್ಸಾಮ್ ಬರೆಯೋದು, ಹೊರಗಡೆ ಆದಂತ ಯಾವುದೇ ಪ್ರಪಂಚ ಜ್ಞಾನ ಇಲ್ಲದೆ ಇದ್ರೆ ಅದು ಕಷ್ಟ ಆಗುತ್ತೆ. ಹಾಗಾಗಿ ನೀವೆಲ್ಲರೂ ಕೂಡ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನಾದ್ರೂ ಹೇಳ್ತಾ ನನ್ನ ಈ ಮಾತನ್ನ ಮುಗಿಸ್ತೀನಿ. ಈ ಮಾತನ್ನ ನಾವು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ಹಾಗೂ ತ್ಯಾಗರಾಜ್ ಹಾಗೂ ಅವರ ಗೆಳೆಯ ತಂಡದವರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ವೇದಿಕೆಯ ಮೇಲಿರುವಂತಹ ನೆಚ್ಚಿನ ಶಾಸಕರಾದಂತಹ ಪುಟ್ಟಸ್ವಾಮಿ ಗೌಡ್ರೆ ಹಾಗೂ ನಮ್ಮ ಮಾರ್ಗದರ್ಶಿಗಳಾದಂತಹ ಶಶಿಧರ್ ಸರ್ ಅವರೇ, ಕ್ರಿಯಾಶೀಲ ತಹಶೀಲ್ದಾರ್ ಮಹೇಶ್ ಪತ್ರಿ ಅವರೇ ಹಾಗೂ ಪೌರಾಯುಕ್ತರಾದಂತಹ ಗೀತಾ ಮೇಡಮ್ ಅವರೇ, ಸಾಮಾನ್ಯ ಮಾಜಿ ಶಾಸಕಿಯರಾದಂತಹ ಜ್ಯೋತಿರೆಡ್ಡಿ ಅವರೇ ಹಾಗೂ ಕಸಾಪ ಅಧ್ಯಕ್ಷರಾದಂತಹ ಜನಾರ್ದನ್ ರವರೇ, ನಗರಸಭೆಯ ಅಧ್ಯಕ್ಷರಾದಂತಹ ಲಕ್ಷ್ಮೀನಾರಾಯಣರವರೇ, ಉಪಾಧ್ಯಕ್ಷರಾದಂತಹ ಫರೀದ್ ರವರೇ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಕನ್ನಡ ಪರ ಸಂಘಟನೆಗಳ ಕರವೇ ಅಧ್ಯಕ್ಷರಾದಂತಹ ಅಶ್ವಥ್ ಅವರೇ ಹಾಗೂ ಪ್ರದೀಪ್ ರವರೇ ಹಾಗೂ ಜಯ ಕರ್ನಾಟಕ ತಾಲೂಕು ಅಧ್ಯಕ್ಷರಾದಂತಹ ಅರುಣ್ ರವರೇ, ಇನ್ನಿತರ ಎಲ್ಲ ಹಾಗೂ ಮಿತ್ರ ಮಂಜುನಾಥ್ ಹಾಗೂ ವೀರರಾದಂತಹ ಲಕ್ಷ್ಮಣ್ ರವರೇ, ಪ್ರಮೀಳತಾ ಮೇಡಮ್ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಸಭಿಕರೇ, ಪ್ರೀತಿಯ ಮುದ್ದು ಮಕ್ಕಳೇ,
ಕನ್ನಡ ರಾಜ್ಯೋತ್ಸವ ಅಂದಿದ ತಕ್ಷಣ ಕನ್ನಡ ಅನ್ನೋದು ಮುಖ್ಯ ಆಗುತ್ತೆ. ಭೂಮಿಯ ಮೇಲಿನ ಅತಿ ಸುಂದರ ಭಾಷೆ ಈ ನಮ್ಮ ಕನ್ನಡ. ಸಾವಿರಾರು ವರ್ಷಗಳ ಇತಿಹಾಸವಿರುವಂತಹ ನಮ್ಮ ಕನ್ನಡ. ಬರೆದಂತೆ ಓದುವ, ಓದಿದಂತೆ ಬರೆಯುವ ಸ್ವಚ್ಛ, ಸುಂದರ, ಸೌಮ್ಯ, ಮೃದು ಭಾಷೆ ನಮ್ಮ ಕನ್ನಡ. ಈ ಕನ್ನಡ ರಾಜ್ಯೋತ್ಸವವನ್ನ ಆಯೋಜನೆ ಮಾಡಿರ್ತಕ್ಕಂಥ ಸ್ವಾರಸ್ಯ ಮಾಧ್ಯಮದ ನನ್ನ ಮಿತ್ರ ತ್ಯಾಗರಾಜು ಮತ್ತು ಅವರ ಎಲ್ಲ ಬಳಗಕ್ಕೆ ನಾನು ಪ್ರೀತಿಯ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಮಾಧ್ಯಮವೊಂದನ್ನ ನಡೆಸಿಕೊಂಡು ಒಂದಷ್ಟು ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡಿದ್ದಿದ್ರೆ ಆಗ್ತಾ ಇತ್ತು. ಆದ್ರೂ ಸಹ ಕನ್ನಡದ ಮೇಲಿನ ಒಂದು ಆಸೆ, ಆ ಪ್ರೀತಿ, ಆ ತುಡಿತ ಅನ್ನುವಂಥದ್ದು, ಯಾಕಂದ್ರೆ ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳಾಗಿ ನನಗೂ ಸಹ ಹಾಗೆ ಆಗುತ್ತೆ. ನಾನು ಪದವಿವರೆಗೂ ಕೂಡ ಸಂಪೂರ್ಣ ಕನ್ನಡ ಮಾಧ್ಯಮ, ಸ್ನಾತಕೋತ್ತರ ಪದವಿ ಮಾತ್ರ ಇಂಗ್ಲಿಷ್ ಮಾಡಿದಾಗ ಮಾಸ್ಟರ್ಸ್ ಅಲ್ಲಿ ಇಂಗ್ಲಿಷ್ ಮಾಡಬೇಕಾಯಿತು, ವಿಧಿ ಇಲ್ಲ. ಆದ್ರೂ ಸಹ ಕನ್ನಡ ಅನ್ನೋದು ನಮ್ಮನ್ನ ಬಿಟ್ಟು ಎಂದು ಇರಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ನಮ್ಮ ತಹಶೀಲ್ದಾರ್ ಸಾಹೇಬ್ರ ಒಂದು ಕನ್ನಡ ರಥ ಬಂದಾಗ ಮೀಟಿಂಗ್ ಕರೆದಂತ ಸಂದರ್ಭದಲ್ಲಿ ನಾವೆಲ್ಲ ಹೋಗಿದ್ವಿ. ಆ ಸಂದರ್ಭದಲ್ಲಿ ತಹಶೀಲ್ದಾರ್ ಅವರ ಗಮನಕ್ಕೂ ಕೂಡ ನನ್ನ ತಂದೆ ಸನ್ಮಾನ್ಯ ಕಸಾಪ ಅಧ್ಯಕ್ಷರು ಕೂಡ ಇಲ್ಲಿದ್ದಾರೆ, ನಮ್ಮ ಜನಾರ್ದನ್ ಸರ್ ಅವರು ಏನು ಮನೆ ಅಂಗಳದಲ್ಲಿ ಕಾರ್ಯಕ್ರಮ ಅಥವಾ ಶಾಲೆಗಳಲ್ಲಿ ತಿಂಗಳಿಗೊಂದು ಕಾರ್ಯಕ್ರಮ ಈ ರೀತಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ಕೈ ಜೋಡಿಸ್ಲಿಕ್ಕೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ತಿಂಗಳಿಗೆ ಕನಿಷ್ಠ ಪಕ್ಷ ಒಂದು 2 ಗಂಟೆಗಳ ಕಾಲ ವಿಶೇಷವಾದಂತಹ ಒಂದು ಕನ್ನಡದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕು ವಿದ್ಯಾರ್ಥಿಗಳಿಗೆ ಅಂತ. ಅಂದ್ರೆ ಕಾರ್ಯಕ್ರಮ ಅಂತ ಹೇಳಿದ್ರೆ ಈ ರೀತಿ ವೇದಿಕೆ ಕಾರ್ಯಕ್ರಮ ಆಗಬಾರ್ದು, ತರಗತಿಯಲ್ಲಿ ಕನ್ನಡದ ಕಂಪನ್ನು ಪಸರಿಸುವಂತಹ ತರಗತಿಗಳನ್ನ ನಡೆಸಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿದ್ದೆ. ಆ ಬೇಡಿಕೆಯನ್ನು ಆದಷ್ಟು ಬೇಗ ಈಡೇರಿಸ್ತಾರೆ, ಸನ್ಮಾನ್ಯ ಶಾಸಕರು ಆದಿಯಾಗಿ ಇದಕ್ಕೆ ಕೈ ಜೋಡಿಸ್ತಾರೆ ಅಂತ ನಾನು ಭಾವಿಸ್ತಾ 1 ನಿಮಿಷದಲ್ಲಿ ನಾನು ಮಾತನ್ನು ಮುಗಿಸ್ತೇನೆ. ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ಸನ್ಮಾನ್ಯ ನಮ್ಮ ತಹಶೀಲ್ದಾರ್ ಅವರು ಹೇಳ್ತಾ ಇದ್ದಾರೆ, ಇನ್ಸೈಟ್ಸ್ ನವರು ಬಂದಿದ್ದಾರೆ, ವಿನಯ್ ಅವರು, ಇವರಿಂದ ನಾವೇನು ಪಡ್ಕೋಬಹುದು ನೋಡೋಣ ಅನ್ನೋಷ್ಟರಲ್ಲಿ ಎಲ್ಲರೂ ಸಹ ಅದೇ ಅವರವರ ಭಾಷಣದಲ್ಲಿ ಹೇಳ್ತಾ ಬಂದ್ರು. ಸರ್, ನಮ್ಮ ಶಾಸಕರ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಅಂತ ಹೇಳಿ ಪ್ರಾರಂಭ ಆಗಿದೆ. ಅದಕ್ಕೆ ನಮ್ಮ ತಹಶೀಲ್ದಾರ್ ಅವರು ಶ್ರಮ ಹಾಗೂ ನಮ್ಮ ಆರಂಭದ ದಿನಗಳಲ್ಲಿ ನಮ್ಮ ತ್ಯಾಗರಾಜ್ ಕೂಡ ಅದರಲ್ಲಿ ಒಬ್ಬನಾಗಿದ್ದ, ನಾನು ಕೂಡ ಒಬ್ಬನಾಗಿ ಒಂದು ಕೈ ಜೋಡಿಸಿ ಆ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದಂಥದ್ದು. ಇದೀಗ ಅತ್ಯದ್ಭುತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸನ್ಮಾನ್ಯ ಶಾಸಕರ ಒಂದು ಕಾರ್ಯಕ್ರಮವನ್ನ. ದಯಮಾಡಿ ನಿಮ್ಮ ಇನ್ಸೈಟ್ಸ್ ಕಡೆಯಿಂದ ನಾವು ತುಂಬಾ ಒಂದು ನಿಮ್ಮಿಂದ ಅಪೇಕ್ಷೆ ಪಡ್ತಾ ಇದೀವಿ. ಈ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಏನಿಲ್ಲ ಸರ್, ಈಗ ವೀಕೆಂಡ್ ಕ್ಲಾಸಸ್ ಅಂತ ನಡೀತಾ ಇತ್ತು. ಇದ್ರಲ್ಲಿ ನೀವು ಇಷ್ಟೇ ನಮ್ಮ ಗ್ರಾಮಾಂತರ ಭಾಗ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರೋ ನಾವು ಏನಾದ್ರೂ ಒಂದು ವಿಚಾರ ಹೇಳಿದ್ರೆ ಅದರಷ್ಟೇ ಮುಗೀತು ಅಂತ ಅನ್ಕೊಂಡ್ಬಿಡ್ತಾರೆ. ಆದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ನಿಮಗೆ ಗೊತ್ತಿದೆ, ನಾನು ಸಹ 10 ವರ್ಷ ಮುಂದೋಗ್ತೀನಿ ಅದರಲ್ಲಿ. ಹಾಗಾಗಿ ತಮ್ಮಿಂದ ಒಂದಷ್ಟು ಏನು ನೋಟ್ಸ್ಗಳಾಗ್ಬೋದು, ಬೈಲಿಂಗ್ಗಳು ಬೇಕಾಗ್ತದೆ, ಇಂಗ್ಲಿಷ್ ಮೀಡಿಯಂ ಮತ್ತೆ ಕನ್ನಡ ಮೀಡಿಯಂ, ಒಂದಷ್ಟು ನೋಟ್ಸ್ಗಳು ಅವಾಗ ತಾವು ಅಥವಾ ತಮ್ಮ ಏನು ಕೊಲೀಗ್ಸ್ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಕೊಡುವಂಥದ್ದು, ಕೆಲವೊಂದು ವಿಚಾರಗಳ ಬಗ್ಗೆ ಕಾನ್ಸೆಪ್ಚುಯಲ್ ಬೇಸ್ಡ್ ಒಂದಷ್ಟು ಕ್ಲಾಸ್ಗಳನ್ನ ಮಾಡಿಕೊಡುವಂಥದ್ದು, ಮತ್ತೆ ಟೆಸ್ಟ್ ಗಳನ್ನ ಮಾಡ್ಲಿಕ್ಕೆ ನಮಗೆ ಕ್ವಶನ್ ಪೇಪರ್ಸ್ ಗಳನ್ನ ಮಾಡಿಕೊಡುವಂಥದ್ದು, ಈ ತರದೆಲ್ಲ ಮಾಡಿಕೊಟ್ರೆ ನಮ್ಮ ಶಾಸಕರ ಕೈಯನ್ನ ಬಲಪಡಿಸಿದಾಗ್ತದೆ, ನಮ್ಮ ತಹಶೀಲ್ದಾರ್ ಮಹೇಶ್ ಪತ್ರಿ ಅವರ ಕೈಯನ್ನ ಬಲಪಡಿಸಿದಾಗ್ತದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ತಾಲೂಕಿನ ಪ್ರತಿಭಾವಂತ ಗ್ರಾಮೀಣ ಪ್ರದೇಶದ ಅಭ್ಯರ್ಥಿಗಳು ಅಧಿಕಾರಿಗಳಾಗಿ ಹೊರಹೊಮ್ಮಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳ್ತಾ ನಿಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನೀವೆಲ್ಲರಿಗೂ ಒಂದು ಸ್ಥಳ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವೇದಿಕೆಯ ಮೇಲೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ತಾಲೂಕಿನ ಮಾಜಿ ಶಾಸಕಿಯರಾದಂಥ ಜ್ಯೋತಿ ರೆಡ್ಡಿ ಮೇಡಮ್ ಅವರೇ, ಹಾಗೆಯೇ ನಮ್ಮ ತಾಲೂಕಿನ ಖ್ಯಾತ ವೈದ್ಯರು ಹಾಗೂ ಮಾನಸ ಸಂಸ್ಥೆಯ ಮುಖ್ಯಸ್ಥರಾದಂಥ ಶಶಿಧರ್ ಅವರೇ, ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಜನಾರ್ದನ್ ಅವರೇ, ಪ್ರೇಮಲತಾ ಬಸವರಾಜ್ ಅವರೇ, ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ದೂರದಿಂದ ಬಂದಿರತಕ್ಕಂಥ ವಿನಯ್ ಕುಮಾರ್ ಅವರೇ, ಹಾಗೆ ತಾಲೂಕಿನ ದಂಡಾಧಿಕಾರಿಗಳಾದಂಥ ಮಹೇಶ್ ಪತ್ರಿ ಅವರೇ, ಪೌರಾಯುಕ್ತರಾದಂಥ ಗೀತಾ ಅವರೇ, ಅಧ್ಯಕ್ಷರಾದಂಥ ನಗರಸಭೆ ಅಧ್ಯಕ್ಷರಾದಂಥ ಲಕ್ಷ್ಮೀನಾರಾಯಣ ಅವರೇ, ಉಪಾಧ್ಯಕ್ಷರಾದಂಥ ಫರೀದ್ ಅವರೇ, ಹಾಗೆಯೇ ಇನ್ನು ಬಹಳಷ್ಟು ಜನ ಹೇಳ್ತಾ ಇದ್ರೆ ಆಗುತ್ತೆ. ಎಲ್ಲ ಮುಖ್ಯವಾಗಿ ಎಲ್ಲ ಗಣ್ಯರು ಹೇಳ್ತೀನಿ, ಯಾಕೆಂದ್ರೆ ಬಹಳಷ್ಟು ಟೈಮ್ಗಳಿವೆ. ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ
ಕಲಾ ಅಭಿಮಾನಿಗಳೇ, ಕಲಾ ಪ್ರತಿಭೆಗಳೇ, ಪತ್ರಿಕಾ ಮಿತ್ರರೇ, ಎಲ್ಲ ಮುಖಂಡರುಗಳೇ, ಯಾಕೆಂದ್ರೆ ಈಗಾಗಲೇ ಟೈಮ್ ಆಗಿದೆ. ನೀವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಮಕ್ಕಳಾಗಿ ಎಲ್ಲ ಬಂದರೆ ಅವರೆಲ್ಲ ನಿದ್ದೆ ಮಾಡಕ್ ಕೊಡ್ತಾ ಇರ್ತಾರೆ. ಸ್ವಲ್ಪ ಅದಕ್ಕೋಸ್ಕರ ಬೇಸರ ಆಗಬಾರ್ದು ಅಂತ ನಾನು ಕೂಡ ಬೇಗ ಒಂದೆರಡು ನಿಮಿಷದಲ್ಲಿ ಎಲ್ಲ ಮುಗಿಸ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕೆಂದ್ರೆ ಇವತ್ತ ಮಾಧ್ಯಮ ಸ್ವಾರಸ್ಯ ತಂಡದ ಮುಖ್ಯಸ್ಥರಾದಂತ ನಮ್ಮ ತ್ಯಾಗರಾಜ್ ಅರಸ್ ಮತ್ತು ಅವರ ತಂಡದವರು ಇವತ್ತು 69ನೇ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ನನಗೆ ಅವರು ಇಷ್ಟು ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮ ನಡೆಸಿಕೊಡ್ತಾರೆ ಅಂತ ಅನ್ಕೊಂಡಿದ್ರು. ಇವತ್ತು ನೋಡಿದ್ರೆ ನಾವು ಆಗ್ಲಿಂದ ಬಂದು ಸುಮಾರು 1 ಗಂಟೆಗಿಂತ ಹೆಚ್ಚು 1.5 ಗಂಟೆಯಿಂದ ನಾವು ಕೂತಿದ್ದೀವಿ. 6 ಗಂಟೆ 6 ಕಾಲಿಂದ ಮಕ್ಕಳ ಜೊತೆ ರಾಜ್ಯೋತ್ಸವ ಕಾರ್ಯಕ್ರಮ ನಡೆಸುವುದರ ಮೂಲಕ ಕನ್ನಡದ ವಾತಾವರಣವನ್ನ ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಅವರು ಮಕ್ಕಳ ಕಡೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ನೃತ್ಯ ಇರ್ಬೋದು, ಸಂಗೀತ ಇರ್ಬೋದು, ಭಾವಗೀತೆಗಳಿರ್ಬೋದು, ಇವೆಲ್ಲವನ್ನು ಅತ್ಯಂತ ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾ ಇದ್ದಾರೆ ಮಕ್ಕಳು ಕೂಡ. ಅದಕ್ಕೂ ಕೂಡ ಶಿಕ್ಷಕರು ಕೂಡ ಬಹಳ ತರಬೇತಿ ಕೊಟ್ಟು ಬಹಳ ಅಚ್ಚುಕಟ್ಟಾಗಿ ಒಂದು ವಾತಾವರಣ, ಕನ್ನಡದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಇಲ್ಲಿ. ಅದೇ ರೀತಿ ನಾಟಕಗಳ ರೂಪಕವನ್ನು ಕೂಡ ನಮ್ಮ ಇನ್ನೊಂದು ಸ್ಟೆಲ್ಲಾ ಕಾರ್ಮೆಂಟ್ ಇರ್ಬೇಕಲ್ಲ, ಸ್ಟೆಲ್ಲಾ ಕಾರ್ಮೆಂಟ್ ಅವರು ಕೂಡ ಅಚ್ಚುಕಟ್ಟಾಗಿ ನಡೆಸಿಕೊಟ್ರು. ಇದನ್ನೆಲ್ಲ ನೋಡಿದ್ರೆ ಕನ್ನಡದ ಬಗ್ಗೆ ನಿಜವಾದಂತ ಕಾಳಜಿ, ಒಂದು ಅಭಿಮಾನ, ಒಂದು ಶಿಸ್ತು ಬದ್ಧತೆ ಇರೋರು ಮಾತ್ರ ಇಂಥ ಒಂದು ಶಿಸ್ತುಬದ್ಧವಾಗಿ ಮಾಡಕ್ ಸಾಧ್ಯ. ಆ ಒಂದು ಶಿಸ್ತು ಬದ್ಧತೆ, ಒಂದು ಕನ್ನಡ ಪ್ರೇಮ ನಮ್ಮ ತ್ಯಾಗರಾಜಲ್ಲಿ ಇದೆ. ಅದೇ ತರ ಅವರು ಕೂಡ ಕರ್ಸ್ಬೇಕಾದ್ರೆ ಈ ಕಾರ್ಯಕ್ರಮ ಕರ್ಸ್ಬೇಕಾದ್ರೆ ಸೆಲೆಕ್ಟ್ ಮಾಡಿ ಕರ್ಸಿರ್ತಾರೆ. ಯಾರು ನಿಜವಾದ ಕನ್ನಡ ಅಭಿಮಾನ ಇದೆ, ಯಾರು ಅದರಲ್ಲಿ ರಿಯಲಿ ಇಂಟ್ರೆಸ್ಟ್ ಇಲ್ಲ, ಮನಸ್ಫೂರ್ತಿಯಾಗಿ ಭಾಗವಹಿಸ್ತಾರೆ ಅಂತನೇ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಕಾಣ್ತದೆ. ನಮ್ಮ ಪ್ರೇಮವಂತ ಬಸವರಾಜ್ ಇರ್ಬೋದು, ಹಾಗೆಯೇ ನಮ್ಮ ವಿನಯ್ ಕುಮಾರ್ ಅವರು ಇನ್ಸೈಟ್ IAS ಅಕಾಡೆಮಿ ಮತ್ತು ಅದರ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಅವರು ಸ್ವಾಭಿಮಾನ ಬರಗ ಅಂತ ಇಟ್ಕೊಂಡು ಅವರು ಬಹಳಷ್ಟು ಶ್ರಮ ಬಿದ್ದು ನಮ್ಮ ಕನ್ನಡದ ಮಕ್ಕಳು ಒಳ್ಳೊಳ್ಳೆ ಉದ್ಯೋಗವನ್ನ ಪಡಿಬೇಕು, ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಅವರು ಮುಂದೆ ಬರಬೇಕು ಅಂತ ಕಾಳಜಿ ಇಟ್ಕೊಂಡರು. ಅವ್ರ ಕಾಳಜಿನೂ ಕೂಡ ನನಗೆ ಅವರು ಮಾತಾಡಿದ ಎಲ್ಲ ಮಾತುಗಳು ತುಂಬಾ ಅರ್ಥಗರ್ಭಿತವಾಗಿತ್ತು. ನಮ್ಮ ಕನ್ನಡ ಶಾಲೆಗಳು ಉಳಿಬೇಕಾಯ್ತದೆ, ಬೆಳೆಸಬೇಕಾಯ್ತದೆ. ಕನ್ನಡ ಶಾಲೆಗಳು ಯಾವತ್ತೂ ಮುಚ್ಚಬಾರದು. ಕನ್ನಡ ಶಾಲೆಗಳಿದ್ರೆ ಕನ್ನಡ ಒಂದು ಉಳ್ಕೊಳ್ಳೋಕೆ ಸಾಧ್ಯ, ಇಂಪ್ರೂವ್ ಸಾಧ್ಯ. ಕನ್ನಡ ಶಾಲೆಗಳನ್ನು ಉಳಿಸಿ ಅದೊಂದು ಉದ್ಯೋಗವನ್ನ ನಮ್ಮ ಪಡಿಬೇಕಾದ್ರೆ ಅವರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಬೇಕು, ಶ್ರಮ ಬಿಡಬೇಕು, ಒಳ್ಳೊಳ್ಳೆ ಉದ್ಯೋಗವನ್ನು ಪಡೆದು ವಿದೇಶದಲ್ಲಿರ್ಬೋದು ಅಥವಾ ನಮ್ಮ ರಾಜ್ಯದಲ್ಲಿರ್ಬೋದು, ಸರ್ಕಾರಿ ನೌಕರಿ ಇರ್ಬೋದು ಅಥವಾ ಪ್ರೈವೇಟ್ ಕಂಪನಿಗಳಿರ್ಬೋದು, ಅಲ್ಲಿ ಪಡೆದಂತ ಜ್ಞಾನ IAS IPS ಅವರು ಆಗಲಿಲ್ಲ ಪರವಾಗಿಲ್ಲ, ಅಲ್ಲಿ ಪಡೆದಂತ ಜ್ಞಾನ ಬೇರೆಯವರಿಗೆ ಉಪಯೋಗ ಆಗುತ್ತೆ, ಯಾವುದು ವೇಸ್ಟ್ ಆಗಲ್ಲ. ನಾವು ಏನು ಶ್ರಮ ಹಾಕಿರ್ತೀವಿ ಆ ಶ್ರಮ ಒಂದಲ್ಲ ಒಂದು ರೂಪದಲ್ಲಿ ನಮ್ಮ ಏಳಿಗೆಗೆ ಅದು ಗುಣಾಯದೆ ಆಗುತ್ತೆ ಅನ್ನೋ ಒಂದು ಮಾತು ಹೇಳಿದರು. ಅದೇ ರೀತಿ ಉದ್ಯೋಗಗಳು ಕೂಡ ಕರ್ನಾಟಕದ ಕನ್ನಡ ಉದ್ಯೋಗ ಸ್ಥಾಪನೆ ಮಾಡಿದಾಗ ಮಾತ್ರ ಕನ್ನಡಿಗರಿಗೆ ಕೆಲಸ ಕೊಡೋಕೆ ಸಾಧ್ಯ ಹೊರತು ಬೇರೆಯವರಾದ್ರೆ ಮಹಾರಾಷ್ಟ್ರ, ರಾಜಸ್ಥಾನ ಬಂದು ಇಂಡಸ್ಟ್ರಿ ಕಟ್ಟಿದ್ರೆ ಅಲ್ಲಿಯ ಜನ ಕರ್ಕೊಂಡು ಕೆಲಸ ಕೊಡ್ತಾರೆ, ನಮ್ಮ ಕನ್ನಡಿಗರಿಗೆ ಕೆಲಸ ಸಿಗುವುದಿಲ್ಲ ಅನ್ನೋ ಒಂದು ಅರ್ಥಗರ್ಭಿತವಾದಂತಹ ತುಂಬಾ ಕನ್ನಡದ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದ ವ್ಯಕ್ತಿ. ಅಂತ ವ್ಯಕ್ತಿನ ಕರೆಸಿದ್ದು ಕೂಡ ಇಲ್ಲಿ ನಾವು ಮಾತಾಡಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದು ಕೂಡ ಅವ್ರ ಮಾತನ್ನೆಲ್ಲ ಕೇಳಿದ್ವಿ. ತುಂಬಾ ಸಂತೋಷ ಆಯ್ತು ಅವ್ರ ಮಾತುಗಳನ್ನು ಕೇಳಿದ್ವಿ. ಅದೇ ಅಂದು ಏನ್ ಭಾವನೆ ಅಂತಂದ್ರೆ ಇಲ್ಲಿ ಕರ್ನಾಟಕದ ಗಡಿ ಪ್ರದೇಶದಲ್ಲೂ ಕೂಡ ನಾವು ಕೂಡ ವಿನಯ್ ಕುಮಾರ್ ಅಚ್ಚ ಕನ್ನಡ ಪ್ರದೇಶದಲ್ಲಿ ಹುಟ್ಟಿ ಬಂದರು. ಅವರು ದಾವಣಗೆರೆ ನಮ್ಮಲ್ಲಿ ಅಚ್ಚ ಕನ್ನಡ ಪ್ರದೇಶ. ಅವರು ಬರೀ ಕನ್ನಡ ಬಿಟ್ಟರೆ ಬೇರೆ ಮಾತೇ ಬರೋಲ್ಲ, ಅವ್ರಿಗೆ ಭಾಷೆನೇ ಬರೋಲ್ಲ. ಇಲ್ಲಿ ಗಡಿನಾಡು ಪ್ರದೇಶ ಆದ್ರೂ ಕೂಡ ನನಗೊಂದು ಸಂತೋಷ ಏನಪ್ಪಾ ಅಂದ್ರೆ, ನಾನು ಶಾಸಕನಾಗಿದ್ದು ಒಂದು 5 ವರ್ಷಗಳಿಂದ 6 ವರ್ಷಗಳಿಂದ ಇಲ್ಲಿ ಗೌರಿಬಿದೂರು ನೋಡಿದ್ದೀನಿ. ನನಗೆ ಮೊದಲು ಇದ್ದ ಭಾವನೆಯೇ ಬೇರೆ. ಗೌರಿಬಿದೂರು ಎಲ್ಲ ತೆಲುಗು ಮಾತಾಡ್ತಾರೆ, ಕನ್ನಡದ ಬಗ್ಗೆ ಅವ್ರಿಗೆ ಅಷ್ಟ ಇಂಟ್ರೆಸ್ಟ್ ಇರಲ್ಲ, ಎಲ್ಲ ತೆಲುಗುನಾಯ ಏನೋ ಒಂದು ಭಾವನೆ ಇತ್ತು. ಇಲ್ಲಿ ಬಂದು ನೋಡಿದಾಗ ನನಗೆ ಗೊತ್ತಾಗ್ತದೆ ವಿನಯ್ ಕುಮಾರ್ ಅವರೇ, ನಮ್ಮ ಅಚ್ಚ ಕನ್ನಡದ ಪ್ರದೇಶಗಳಲ್ಲಿ ಏನು ಕನ್ನಡದ ಬಗ್ಗೆ ನಾವು ಅಭಿಮಾನ ಇಟ್ಕೊಂಡಿದ್ದೀವಿ ಅದಕ್ಕೊಂದು ಚೂರು ಕಡಿಮೆ ಇಲ್ಲ. ಅದಕ್ಕಿಂತ ಹೆಚ್ಚು ತೆಲುಗು ಮನೆ ಭಾಷೆ ಮಾತಾಡಿದ್ರು ಕೂಡ ಕನ್ನಡದ ಬಗ್ಗೆ ಒಂದು ಅಸಡ್ಡೆಯ ಮಾತು ಕೂಡ ಯಾರು ಬಾಯಲ್ಲಿ ಇವತ್ತು ನಾನು ಕೇಳಿಲ್ಲ. ಅಷ್ಟು ಪ್ರೀತಿಪೂರ್ವಕವಾಗಿ ಮನೇಲಿ ಕನ್ನಡ ತೆಲುಗು ಮಾತಾಡೋದು, ಹೊರಗಡೆ ಬಂದ್ರೆ ಕನ್ನಡ ನೆಲ ಜಲದ ಭಾಷೆ ವಿಚಾರ ಬಂದ್ರೆ
ಯಾವ ಅಚ್ಚ ಕನ್ನಡದ ಪ್ರದೇಶದ ಕನ್ನಡಿಗರಿಗೂ ಕೂಡ ಇಲ್ಲಿ ಗಡಿ ಪ್ರದೇಶದ ತೆಲುಗು ಮಾತಾಡುವಂತ ಕನ್ನಡಿಗರು ಎಲ್ಲದೂ ಕಡಿಮೆ ಇಲ್ಲ ಅಂತ ನನ್ನ ಭಾವನೆ. ನಾನು ಪ್ರಾಕ್ಟಿಕಲ್ ಆಗಿ ನಮ್ಮ ಗ್ರಾಮಗಳ ಸುತ್ತ ನೋಡಿದ್ದೀನಿ. ಅದರಿಂದ ಇಷ್ಟು ಕನ್ನಡ ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ಈ ಜನತೆಗೆ ಸಾಷ್ಟಾಂಗವಂತ ಧನ್ಯವಾದಗಳನ್ನು ನಾನು ಹೇಳ್ತೀನಿ ಮತ್ತೆ ಎಲ್ಲರಿಗೂ ಸೇರಿ. ಅದೇ ರೀತಿ ಕನ್ನಡ ಭಾಷೆ ಕಡಿಮೆ ಅಲ್ಲ, 2000 ವರ್ಷಗಳ ಇತಿಹಾಸ ಇದೆ. ಇವತ್ತು ಭಾರತದಲ್ಲಿ ಒಂದು 14 ಅಧಿಕೃತ ಭಾಷೆಗಳಿರ್ಬೋದು. ಆಡು ಭಾಷೆಗಳಾದ್ರೆ ಒಂದು 70-80 ಇರ್ಬೋದು. ಆದ್ರೆ ಅಧಿಕೃತವಾದ ಭಾಷೆಗಳು ಒಂದು 15 ಇರ್ಬೋದು. ಅದರಲ್ಲಿ ನಮ್ಮ ಕನ್ನಡ ಭಾಷೆ ಪ್ರಾಚೀನ ಏನ್ ಭಾಷೆಗಳಿದೆ ಇಂಡಿಯಾದಲ್ಲಿ, ಅದರಲ್ಲಿ ಸಂಸ್ಕೃತ ಒಂದು, ತಮಿಳು ಒಂದು, ಕನ್ನಡ ಒಂದು, 3 ಭಾಷೆಗಳೇ ಪ್ರಾಚೀನ ಭಾಷೆಗಳು. ಆದ್ರೆ ಹಿಂದಿ ಕೂಡ ಇತ್ತೀಚೆಗೆ ಬಂದಿರುವಂಥದ್ದು. ನಮ್ಮ ಕನ್ನಡಕ್ಕೆ ಇರುವಂತ 2000 ವರ್ಷಗಳ ಇತಿಹಾಸ ಹಿಂದಿಗೆ ಇಲ್ವೇ ಇಲ್ಲ. ಅವೆಲ್ಲ 600-700 ವರ್ಷದಿಂದ ಬಂದಿರೋದು. ನಮ್ದು ಭಾಷೆಗೆ ಸುಮಾರು 2000 ವರ್ಷಗಳ ಇತಿಹಾಸ ಇದೆ. ಇಂಥ ಭಾಷೆಯನ್ನ ಪಡೆದಾಗ ಅಂತ ನಾವು ಧನ್ಯರು ಅಂತ ಹೇಳ್ತಾ, ನಮ್ಮ ಏನು ಒಂದು ತ್ಯಾಗರಾಜ್ ಅವರು ಇವತ್ತು ಮಕ್ಕಳ ಕೈಯಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ನಮಗೆ ಕನ್ನಡ ರಾಜ್ಯೋತ್ಸವ ಮಾಡೋದಲ್ಲ, ಮಕ್ಕಳುಗಳು ಕೂಡ ಓದೋದು ಒಂದೇ ಇಂಪಾರ್ಟೆಂಟ್ ಅಲ್ಲ, ಓದೋದ್ರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಕನ್ನಡ ವಾತಾವರಣ ಬೆಳೆಸುವಂತ ಒಂದು ಕೆಲಸಗಳನ್ನ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡ್ಬೇಕು. ಬರೀ ಓದಿದ ಮಾತ್ರ ಇರ್ತಲ್ಲ, ಮಕ್ಕಳು ಬೆಳವಣಿಗೆ ಆಗ್ಬೇಕಾದ್ರೆ ನೃತ್ಯ, ಸಂಗೀತ ಇದೆಲ್ಲ ಕೂಡ ಅವಾಗ ಮಕ್ಕಳಿಗೆ ಇರಬೇಕಾಗುತ್ತೆ. ಬರೀ ಓದೋದು ಒಂದೇ ಮುಖ್ಯ ಅಲ್ಲ. ಅಂತ ಒಂದು ಸಂಸ್ಕಾರವನ್ನ ನಮ್ಮ ಎಲ್ಲ ನಾಗರಿಕರು, ನಮ್ಮ ಗುರುವಿನ ಅನೇಕ ಶಾಲೆಗಳು, ಸಂಗೀತ ಶಾಲೆಗಳು ಇರ್ಬೋದು, ನೃತ್ಯ, ಭಾವಗೀತೆಗಳ ಶಾಲೆಗಳು ಬಹಳಷ್ಟು ಇವೆ ಅಂತ ಗೊತ್ತಾಯ್ತು ಇವತ್ತು ನೋಡಿ. ಅವರೆಲ್ಲ ಮಕ್ಕಳು ತಾಯಂದಿರು ಕೂಡ ಅಲ್ಲಿಗೆ ಮಕ್ಕಳನ್ನು ಕಳಿಸಿ ಓದೋದ್ರ ಜೊತೆಗೆ ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತ ಒಂದು ವಾತಾವರಣ ಕ್ರಿಯೇಟ್ ಮಾಡ್ತಾ ಇದೆ. ಎಲ್ಲ ಸಂತೋಷ. ಇದೇ ರೀತಿ ನಮ್ಮ ತ್ಯಾಗರಾಜ್ ಏನು ಇವತ್ತು ಕನ್ನಡದ ಬಗ್ಗೆ ಇಷ್ಟು ಅಭಿಮಾನ ಇಟ್ಕೊಂಡು ಕಾರ್ಯಕ್ರಮ ನಡೆಸ್ತಾರೆ, ಖಂಡಿತ ಸಂತೋಷ. ಅವರು ಕೂಡ ಬಹಳಷ್ಟು ಮನಸ್ಪೂರ್ವಕವಾಗಿ ಹೃದಯದಿಂದ ಕನ್ನಡದ ವಾತಾವರಣ ಬೆಳೆಸಬೇಕು ಅನ್ನೋ ಒಂದು ಆಸೆಯಿಂದ ಇಂಥ ಕಾರ್ಯಕ್ರಮ ನಡೆಸಿಕೊಡ್ತಾರೆ. ನನಗೆ ಮಂದಕ್ಕಾಗಿ ರಿಯಲಿ ಅವರು ನಿಜಕ್ಕೂ ಕೂಡ ಅತ್ಯಂತ ಕನ್ನಡದ ಬಗ್ಗೆ ಅಭಿಮಾನ ಇರುವಂತಹ ವ್ಯಕ್ತಿಯಿಂದ ಅವ್ರ ಮುಂದೆ ಕೂಡ ಯಾವುದೇ ಒಂದು ಕನ್ನಡದ ಕಾರ್ಯಕ್ರಮಗಳನ್ನು ಮಾಡಿದ್ರು ಕೂಡ ಅವ್ರಿಗೆ ನಾನು ಕೈ ಜೋಡಿಸ್ತೀನಿ ಮುಂದಿನ ಯಾವತ್ತೇ ದಿನಗಳಲ್ಲಿ ಅಂತ ಹೇಳ್ತಾ, ಇದೇ ರೀತಿ ಕನ್ನಡದ ಬಗ್ಗೆ ಅಭಿಮಾನ, ವಿಶ್ವಾಸ ನಮ್ಮ ಗೌರಿ ಜನತೆಗೆ ಯಾವತ್ತೂ ಕೂಡ ಇರಲಿ ಅಂತ ಕೇಳ್ಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.